ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮಕ್ಕೆ ಬಾಬ್ದಾದಾರವರ ಕಡೆಯಿಂದ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸುಸ್ವಾಗತ. ಬಾಬಾ ಈ ಮುರಳಿಲಿ ಏನು ಹೇಳ್ತಿದ್ರು, ಹೇಗೆ ಶಿವರಾತ್ರಿಯಲ್ಲಿ ಭಕ್ತರು ವ್ರತವನ್ನ ಧಾರಣೆ ಮಾಡ್ತಾರೋ ಹಾಗೆ ನೀವು ಕೂಡ ಏನು ಮಾಡಬೇಕು, ವ್ರತವನ್ನ ಧಾರಣೆ ಮಾಡಬೇಕು. ಅವರು ಈ ಶರೀರಕ್ಕೆ ಏನ್ ಮಾಡ್ತಾರೆ, ಈ ಪ್ರಪಂಚದಿಂದ ಕೊಡುವಂತ ಆಹಾರವನ್ನ ಆ ದಿನ ತ್ಯಾಗ ಮಾಡ್ತಾರೆ. ನೀವೇನ್ ಮಾಡಬೇಕು, ಆತ್ಮಕ್ಕೆ ಮತ್ತು ಮನಬುದ್ಧಿಗೆ ಸಂಕಲ್ಪ ರೂಪಿ ಆಹಾರವನ್ನ ತ್ಯಾಗ ಮಾಡಬೇಕು. ಮತ್ತು ಈ ಪ್ರಪಂಚದಲ್ಲಿರುವಂತ ಸ್ಥೂಲವಾದಂಥ ಸೂಕ್ಷ್ಮವಾದಂಥ ವಿಕಾರದಿಂದ ತುಂಬಿರುವಂಥ ಯಾವುದೇ ವಸ್ತು ವ್ಯಕ್ತಿ ವಿಷಯದ ಜೊತೆಗೆ ನೀವು ಜೋಡಣೆ ಆಗಬಾರ್ದು. ಆದ್ಮೇಲೆ ಪ್ರಪಂಚದಲ್ಲಿ ನಿಮ್ಮ ಸುತ್ತಮುತ್ತಲು ಬೇಕಾದಷ್ಟು ಆಹಾರಗಳು ಇರ್ತವೆ. ಆದರೆ ಅದು ಪ್ರಪಂಚದಲ್ಲಿದ್ದರೆ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳತ್ತಾ? ಇಲ್ಲ. ಪ್ರಭಾವ ಬೀಳೋದು ಯಾವಾಗ? ನೀವದನ್ನು ಸ್ವೀಕಾರ ಮಾಡಿದಾಗ ಮಾತ್ರ, ಅದನ್ನು ಶರೀರಕ್ಕೆ ಕಳಿಸಿದರೆ ಮಾತ್ರ ಅದೇನಾಗತ್ತೆ, ಅದರ ಪ್ರಭಾವ ನಿಮ್ಮ ಮೇಲೆ ಬೀಳತ್ತೆ. ಹಾಗೆ ಈ ಪ್ರಪಂಚದಲ್ಲೂ ನಿರಾಕಾರದಲ್ಲೂ ಕೂಡ ಬೇಕಾದಷ್ಟು ವಿಷಯಗಳಿದ್ದಾವೆ. ಒಂದು ಶಿವಬಾಬನಿಗೆ ಸಂಬಂಧಪಟ್ಟಂತ ವಿಷಯನೂ ಇದೆ, ಇನ್ನೊಂದು ರಾವಣನಿಗೆ ಸಂಬಂಧಪಟ್ಟಂತ ವಿಷಯನೂ ಕೂಡ ಇದೆ. ಆಯ್ಕೆ ಯಾರ್ದು? ನನ್ನ ಅಲ್ವಾ? ಮನೆ ಇದೆ, ಮನೇಲಿ ಬಾತ್ರೂಮ್ ಇದೆ, ಸ್ನಾನ ಮಾಡ್ಲೂಬಹುದು, ಮಾಡ್ದೇನೋ ಇರಬಹುದು ಅಲ್ವಾ? ಸ್ನಾನದ ರೂಮಿಗೆ ಹೋಗ್ತೀವಿ, ನಿನ್ನೆ ಹಾಕೊಂಡಿರೋ ಬಟ್ಟೆನೂ ಇದೆ, ಕ್ಲೀನ್ ಆಗಿರೋ ಬಟ್ಟೆನೂ ಇದೆ. ಯಾವ್ದೊಂದು ಧರಿಸ್ಬೇಕು? ಕ್ಲೀನ್ ಆಗಿರೋದನ್ನು ಧರಿಸ್ಬೇಕು ಅಲ್ವಾ? ಹಾಗೆ ಆದ್ಮೇಲೆ ಈ ಪ್ರಪಂಚದಲ್ಲಿ ಎಲ್ಲಾನು ಕೂಡ ನನ್ನದು ಹೇಳುವಂತ ಭಾವ, ಅಜ್ಞಾನದ ಭಾವನೂ ಕೂಡ ಇದೆ. ಈ ಪ್ರಪಂಚದಲ್ಲಿದ್ದು ಕೂಡ ಯಾವುದೂ ನನ್ನದು ಅಲ್ಲ ಹೇಳುವಂತ ಭಾವನೂ ಇದೆ ಅಲ್ವಾ? ಕಮಲದ ಹೂ ಎಲ್ಲಿರ್ತದೆ? ಕಮಲದ ಹೂವನ್ನ ತೆಗೀಲಿಕ್ಕೆ ಹೋದವನಿಗೆ ಕೆಸರತ್ತಾಗತ್ತೆ. ಯಾಕಂದ್ರೆ ತೆಗಿಬೇಕಂದ್ರೆ ಎಲ್ಲಿ ಹೋಗ್ಬೇಕು ಅವನು? ಆ ಕೆರೆ ಒಳಗಡೆ ಇಳಿಬೇಕು. ಅಲ್ಲಿ ನೀರಿನಗಿಂತ ಕೆಸರು ಜಾಸ್ತಿ ಇರ್ತದೆ. ಓಕೆ, ಕಮಲದ ಹೂ ತೆಗಿಲಿಕ್ಕೆ ಹೋದವನಿಗೆ ಕೆಸರತ್ತಾಗತ್ತೆ. ಕಮಲ ಹೂವಿಗೆ ಕೆಸರು ಇದೆಯಾ? ಇಲ್ಲ. ಹಾಗೆ ನಿಮ್ಮ ಶರೀರ ಈ ಪ್ರಪಂಚದಲ್ಲಿದೆ, ವಿಕಾರದ ಪ್ರಪಂಚದಲ್ಲಿದೆ. ಆದರೆ ಮನಸ್ಸನ್ನ ಅದರ ಜೊತೆಗೆ ನೀವೇನ್ ಮಾಡಬಾರ್ದು? ಇಡಬಾರ್ದು. ಹೇಗೆ ಹೇಳ್ತಾರೆ ಅಂತಂದ್ರೆ, ಕಮಲದ ಹೂವು ಏನ್ ಮಾಡತ್ತಂತೆ, ಅದ ಮೇಲಿರುವಂತ ನೀರನ್ನು ಕೂಡ ಇಟ್ಕೊಳ್ಳೋದು ಎಲ್ಲವನ್ನ ಏನ್ ಮಾಡ್ಬಿಡ್ತದಂತೆ? ಹೊರಕಾಕುತ್ತೆ, ಬಿಟ್ಟು ಬಿಡುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ನಡೆದಿರುವಂತ ಘಟನಾವಳಿಗಳಿದಾವಲ್ಲ, ಅದೆಲ್ಲವನ್ನ ಏನ್ ಮಾಡ್ಬೇಕು? ಬಿಟ್ಬಿಡ್ಬೇಕು. ಬಿಂದು ಡ್ರಾಮಾ, ಹೊಗಳಿಕೆ ಇರ್ಲಿ, ನಿಂದನೆ ಇರ್ಲಿ, ಗಾಯನ ಇರ್ಲಿ, ಏನೇ ಅದನ್ನು ಕೂಡ ಏನ್ ಮಾಡಿ ಬಿಂದು ಹಾಕ್ಬಿಡಿ. ಮನಸ್ಸು ಹೇಗಿರ್ಬೇಕು? ಶಾಂತ. ಈ ಪ್ರಪಂಚದ ಯಾವುದು ವ್ಯಕ್ತಿ ವಸ್ತು ಇದ್ಯಾವುದು ನನ್ನದು ಅಲ್ಲ. ನಾನು ಯಾರು? ನಿರ್ಬಂಧನದಿಂದ ಇರುವಂತಹ, ನಿರ್ವಿಕಾರಿಯಾಗಿರುವಂತಹ, ಈ ಪ್ರಪಂಚದಿಂದ ಸಪರೇಟ್ ಆಗಿರುವಂತ ನಾನು ಯಾರು? ಒಂದು ಆತ್ಮ. ಇದನ್ ಬಾಬಾ ಕೇಳ್ತಿದ್ದಾರೆ, ಪವಿತ್ರತಾಕ್ಕೆ ಸಂಸ್ಕಾರ ಸಹಜ ಧಾರಣ್ ಕರ್ನೆ ವಾಲೆ ಹೋ. ಪವಿತ್ರತೆ ಸಂಸ್ಕಾರವನ್ನು ಸಹಜವಾಗಿ ಏನ್ ಮಾಡ್ಬೇಕು? ಧಾರಣೆ. ಯಾವ್ದಿಂದ? ಮನಸ್ಸಿನಿಂದ ಅಲ್ವಾ? ಬ್ರಹ್ಮ ಬಾಬಾರವರ ಸಂಪಾದನೆ ಹಣದಿಂದನೇ ಯಜ್ಞ ನಡೀತಾ ಇತ್ತು. ಆದರೆ ನನ್ನ ಹಣದಿಂದ ನಡೀತಾ ಇದೆ ಹೇಳುವಂತ ಅಭಿಮಾನ ಬ್ರಹ್ಮ ಬಾಬಾವರಿಗಿತ್ತ? ನನ್ನ ಪತ್ನಿ ಯಜ್ಞದಲ್ಲಿದ್ದಾರೆ, ನನ್ನ ಮಗಳಿದ್ದಾರೆ, ನನ್ನ ಮಗ ಇದ್ದಾರೆ ಹೇಳುವಂತ ಆ ಒಂದು ಅಟ್ಯಾಚ್ಮೆಂಟ್, ಮೋಹ ಇತ್ತ ಬಾಬಾರವರಿಗೆ? ಇಲ್ಲ. ಅದಕ್ಕಾಗಿ ಸ್ಥೂಲವಾಗಿ ಏನ್ ಮಾಡಿದ್ರು ಅವರು? ತ್ಯಾಗ ಮಾಡಿ ತೋರಿಸಿದ್ರಲ್ಲ. ಹಾಗೆ ನಾವಿಲ್ಲೇನ್ ಮಾಡ್ಬೇಕು? ಮನಸ್ಸಿನಿಂದ ಏನ್ ಮಾಡ್ಬೇಕು? ತ್ಯಾಗ ಮಾಡಿ ನಿಮ್ಮ ಮನಸ್ಸನ್ನು ಸದಾ ಹೇಗಿರ್ಬೇಕಂತೆ? ಪವಿತ್ರ. ಆ ರೀತಿ ನೀವು ನಿಮ್ಮ ಕರ್ಮದಲ್ಲಿ ಅದನ್ನ ಸಾಧನೆ ಮಾಡ್ತಾ ಇದ್ದೀರಾ. ಅದು ಸಹಜ ಅಂತ ಅನಿಸ್ತಾ ಇದೆಯಾ? ಅದಕ್ಕೆ ಶಿವರಾತ್ರಿ ಹೇಳುವಂಥದ್ದು ಒಂದು ಸಾಧನೆಯನ್ನ ಮಾಡಲಿಕ್ಕೆ ಒಂದು ಸುದಿನ.
ಹೇಗೆ 18 ಜನವರಿ ದಿನ ನಾವೇನ್ ಮಾಡ್ತೀವಿ, ಬಾಬನ ಮನೆಗೆ ಹೋಗ್ಬಿಟ್ಟು ಬೆಳಗಿಂದ ಸಾಯಂಕಾಲದವರೆಗೆ ತಪಸ್ಸು ಮಾಡಿಕೊಂಡು ಶರೀರಕ್ಕೆ ಹಣ್ಣು ಹಾಲು ಮಾತ್ರ ಕೊಟ್ಬಿಟ್ಟು ಏನ್ ಮಾಡ್ತೀವಿ, ಆ ದಿನ ಪೂರ್ತಿ ನಮ್ಮ ಜೀವನವನ್ನ ತಪಸ್ಸಿಗೆ ಮುಡುಪಾಗಿಡ್ತೀವೋ, ಹಾಗೆ ಶಿವರಾತ್ರಿಗೆ ಏನ್ ಮಾಡ್ಬೇಕಂತೆ, ಶಿವರಾತ್ರಿಗೆ 18 ಜನವರಿಗೆ ವರ್ಷದಲ್ಲಿ ಒಂದು ದಿನ ರಮಾ ಬಾಬಾ ಅವ್ರ ನೆನಪಿನಲ್ಲಿ ನಾವೇನ್ ಮಾಡ್ತೀವಿ, ಆ ದಿನವನ್ನು ಮುಡುಪಾಗಿಡ್ತೀವಿ ಅಲ್ವಾ. ಹೇಗೆ ಲೌಕಿಕದಲ್ಲೂ ಕೂಡ ನಮ್ಮ ಪೂರ್ವಜರು ಶರೀರವನ್ನ ಬಿಟ್ಟಾಗ ಅವರ ತಿಥಿಯನ್ನು ನಾವು ಮನೆಯಲ್ಲಿ ಮಾಡ್ತೀವಿ, ವರ್ಷದಲ್ಲಿ ಒಂದು ದಿನ. ತಂದೆ ಶರೀರ ಬಿಟ್ಟಿರೋದು, ತಾಯಿ ಶರೀರ ಬಿಟ್ಟಿರೋದು ಅಲ್ವಾ, ಅವರಿಗೋಸ್ಕರ ನಾವು ಒಂದು ದಿನವನ್ನು ಮೀಸಲಾಗಿಡ್ತೀವಿ ಅಲ್ವಾ. ಹಾಗೆ 18 ಜನವರಿ ನಾವು ಯಾರಿಗೋಸ್ಕರ ಮೀಸಲಾಗಿಡ್ತೀವಿ ನಮ್ಮ ಜೀವನವನ್ನ, ಬ್ರಹ್ಮ ಬಾಬಾಗೋಸ್ಕರ. ಓಕೆ, ಈಗ ಶಿವರಾತ್ರಿ ದಿನ ಏನ್ ಮಾಡ್ಬೇಕು, ಹಾಗೆ ಶಿವರಾತ್ರಿಯನ್ನು ಕೂಡ ವರ್ಷದಲ್ಲಿ ಒಂದು ದಿನ ಶಿವಬಾಬನಿಗೋಸ್ಕರ ಕೊಡಬೇಕು, ಕೊಡಬಾರ್ದು? ಕೊಡ್ಬೇಕು. ಆ ಒಂದು ದಿನ ಅಲ್ಲ, ಸದಾ. ಬಾಬಾ ಅಂತ ಜೀವನ ಪೂರ್ತಿ. ಶಿವರಾತ್ರಿ ದಿನ ನಿಮ್ಗೆ ಏನ್ ಬಾಬಾ ಕಲ್ಸ್ಕೊಡ್ತಾರೆ ಅದನ್ನ ಜೀವನ ಪೂರ್ತಿ ನೀವೇನ್ ಮಾಡ್ಬೇಕಾಗತ್ತೆ, ಅದನ್ನ ಧಾರಣೆ ಮಾಡ್ಕೋಬೇಕು. ಅಂದ್ರೆ ಇವತ್ತು ಬಾಬಾ ಹೇಳ್ತಾರೆ ವಿಶ್ವ ಕಲ್ಯಾಣದ ಹೊಸ ಜನ್ಮ ಅಂತಂದ್ರೆ ಅದು ಶಿವರಾತ್ರಿ ದಿನ ಮಾತನೋ ಅಥವಾ ಅದ್ರ ಮುಂದೆ ಯಾವಾಗ್ಲೂ ಕೂಡ ಆ ಸ್ಮೃತಿಯಲ್ಲಿ ನೀವಿರ್ಬೇಕು ಯಾವಾಗ್ಲೂ ಕೂಡ. ಅಲ್ವಾ. ಅದಕ್ಕೆ ಬೇಕಾಗಿರುವಂತ ವಿಧಿವಿಧಾನಗಳನ್ನ, ಶಿಕ್ಷಣವನ್ನ, ಅನುಭವವನ್ನ ಬಾಬಾ ಆ ದಿನ ಮಾಡಿಸ್ತಾರೆ. ಆದ್ರೆ ಅದನ್ನು ಜೀವನ ಪೂರ್ತಿ ನಾವೇನ್ ಮಾಡ್ಬೇಕಾಗತ್ತೆ, ಅದನ್ನ ಕಾರ್ಯದಲ್ಲಿ ತರ್ಬೇಕಾಗತ್ತೆ. ತರಬೇಕಾಗ್ತದೆ, ಅಳವಡಿಕೆ ಮಾಡ್ಕೊಳ್ಬೇಕಾಗತ್ತೆ, ಅದಕ್ಕೆ ಅದನ್ನ ಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಬಾಬೆಯಲ್ಲಿ ಏನ್ ಹೇಳ್ತಾರೆ, ಮಕ್ಕಳೇ ನೀವು ಎಷ್ಟು ಪವಿತ್ರರಾಗಿರ್ತೀರೋ ಅಷ್ಟು ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾರೆ ಅಲ್ವಾ. ಒಂದು ಹೂವನ್ನು ಕೂಡ ಗಿಡದಿಂದ ತೆಗೆದ್ರೂ ಕೂಡ ಅದನ್ನ ದೇವರಿಗೆ ಮುಡಿ ಹಾಕುವಂತ ಮೊದ್ಲು ಏನ್ ಮಾಡ್ತಾರೆ, ನೀರು ನೀರ್ ಹಾಕ್ಬಿಟ್ಟು ತೊಳೆದ್ಬಿಟ್ಟೆ ತಾನೇ ಹಾಕ್ತಾರೆ. ಶರೀರ ಸ್ನಾನ ಮಾಡಿಸ್ಕೊಂಡು ಬಂದ್ರು ಕೂಡ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ಚಪ್ಪಲಿ ತೆಗೆದು ಕೈ ಕಾಲು ತೊಳ್ಕೊಂಡ್ಬಿಟ್ಟೆ ಏನ್ ಮಾಡ್ತಾರೆ, ಒಳಗಡೆಗೆ ಹೋಗ್ತಾರೆ ಅಲ್ವಾ. ಒಳಗಡೆ ಹೋಗ್ಬೇಕಾದ ಬಟ್ಟೆನೂ ಕೂಡ ಕ್ಲೀನ್ ಆಗಿರೋದೇನೆ ಹಾಕೊಂಡು ಹೋಗ್ಬೇಕಲ್ವಾ. ಹಾಗೆ ಭಗವಂತನಿಗೂ ಕೂಡ ಆ ಸಾಧನ ಉಪಯೋಗ ಮಾಡ್ಬೇಕು ಅಂತಂದ್ರೆ ಆ ಮನಬುದ್ಧಿ ಏನಾಗಿರ್ಬೇಕಂತೆ, ಪವಿತ್ರ. ಎಷ್ಟು ಪವಿತ್ರವಾಗಿರುತ್ತೋ ಅಷ್ಟು ಭಗವಂತ ಉನ್ನತ ಕಾರ್ಯಕ್ಕೋಸ್ಕರ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. तो पवित्रता का तो संकल्प किया है, लेकिन अभी समय अनुसार बाप दादा समय की वार्निंग तो दे रहे हैं. ಓಕೆ, ಪವಿತ್ರತೆ ಸಂಕಲ್ಪ ಅಂತೂ ಮಾಡಿದೀಗ, ಅದಕ್ಕಾಗಿ ವಿಕಾರದಲ್ಲಿ ಹೋಗ್ತಾ ಇಲ್ಲ, ಆಹಾರದ ಶುದ್ಧಿ ಇದೆ, ಆತ್ಮ ಸ್ವರೂಪದಲ್ಲಿದ್ದೀರಾ, ಪ್ರಪಂಚದ ಡಿಟ್ಯಾಚ್ ಇದ್ದೀರಾ, ಎಲ್ಲಾನು ಸರಿ. ಆದರೆ ಸಮಯದ ಅನುಸಾರ ಬಾಬಾ ಏನ್ ಹೇಳ್ತಿದ್ದಾರೆ, ವಾರ್ನಿಂಗ್ ಕೊಡ್ತಿದಾರ. ಯಾವ ವಾರ್ನಿಂಗು, ಯಾವ ವಾರ್ನಿಂಗ್ ಕೊಡ್ತಿದ್ದಾರೆ ಬಾಬಾ? ಎಕ್ಸಾಮ್ ಹತ್ರ ಬಂದ್ರೆ ಅಪ್ಪ ಅಮ್ಮ ಯಾವ ವಾರ್ನಿಂಗ್ ಕೊಡ್ತಾರೆ, ಓದಿ ಚೆನ್ನಾಗಿ ಟಿವಿ ನೋಡೋದನ್ನ ಬಿಡ್ಬೇಕು, ಕ್ರಿಕೆಟ್ ಆಡೋದನ್ನ ಬಿಡ್ಬೇಕು, ಮೊಬೈಲ್ ಬಿಡ್ಬೇಕು, ಊರ್ ಸುತ್ತೋದನ್ನ ಬಿಡ್ಬೇಕು, ಫ್ರೆಂಡ್ಸ್ ಜೊತೆಗೆ ಮಾತಾಡೋದನ್ನ ಬಿಡ್ಬೇಕು, ಯಾವ್ದ್ರ ಕಡೆ ಗಮನ ಕೊಡಬೇಕು, ಓದಿನ ಕಡೆ. ಹಾಗೆ ನಾವು ಕೂಡ ವಿದ್ಯಾರ್ಥಿಗಳಲ್ವಾ. ಹೌದು. ನಮ್ಗೆ ಬಾಬಾ ಅವ್ರದ್ದು ವಾರ್ನಿಂಗು, तो जैसे पवित्रता का व्रत हिम्मत रख अपना स्वधर्म समझ धारण किया है, वैसे जो दूसरा भूत है क्रोध. ಹೇಗೆ ಪವಿತ್ರತೆಯನ್ನ, ಕಾಮವಿಕಾರವನ್ನ, ವಿಶೇಷವಾಗಿ ಕಾಮನೆಯನ್ನ, ಇಚ್ಛೆಗಳನ್ನ ಧೈರ್ಯದಿಂದ ನಾನು ಮಾಡಲೇಬೇಕು ಹೇಳುವಂತ ಒಂದು ದೃಢ ಸಂಕಲ್ಪದಿಂದ ಧಾರಣೆ ಮಾಡಿದಿರೋ, ಅದೇ ರೀತಿ ಎರಡನೇದೊಂದು ಭೂತ ಇದೆ ಅಂತ. ಯಾವ್ದದು? ಕ್ರೋಧ. ಈ ಭೂತವನ್ನು ಕೂಡ ಬಿಟ್ಟಿದ್ದೀರಾ ಅಂತ. ಕ್ರೋಧ, ಸಿಟ್ಟು, ಕೋಪ ಅಂತ ಹೇಳ್ತಾರೆ. ಈ ಭೂತ ಅಂತ ಯಾಕೆ ಹೇಳ್ತಾರೆ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳಿಗೆ ಇಲ್ಲಿಗೆ ಭೂತ ಅಂತ ಹೇಳ್ತಾರೋ, ದೇವತೆಗಳು ಅಂತ ಹೇಳ್ತಾರೆ? ಭೂತ. ಯಾಕೆ ಭೂತ ಅಂತ ಹೇಳ್ಬಹುದು? ಯಾಕೆ ಹೇಳ್ತಾರೆ ಭೂತ ಅಂತ? ಭೂತ ಅಂತ ಯಾಕೆ ಹೇಳ್ಬಹುದು?
ಅದ್ರಿಂದ ಕೆಟ್ಟದ್ದೇ ಆಗುತ್ತಲ್ಲ. ಸರಿ ನೋಡಿ, ಭೂತ ಕೆಲವೊಂದು ಒಳ್ಳೆ ಭೂತಗಳು ಇರ್ತವೆ, ಕೆಟ್ಟ ಭೂತಗಳು ಇರ್ತವೆ. ಕೆಟ್ಟದೇ ಆಗತ್ತೆ ಅಂತ ಹೇಳಿಕ್ ಆಗೋದಿಲ್ಲ ಅಲ್ವಾ? ಎಷ್ಟೋ ಜನ ಆತ್ಮಗಳು ಶರೀರವನ್ನ ಬಿಟ್ಟ ಕಾರಣಾಂತರದಿಂದ ಬಾಬನ ಮಕ್ಕಳಾಗಿದೆ, ಒಳ್ಳೆ ಸೇವೆಯನ್ನು ಕೂಡ ಏನ್ ಮಾಡ್ಬೋದು, ಮಾಡಬಹುದು. ಇದಕ್ಕೆ ಭೂತ ಅಂತ ಯಾಕೆ ಹೇಳ್ತಾರೆ? ಹ್ಮ್ ಯಾವ್ದು ಹೇಳ್ತೀರಾ ಉತ್ತರ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಇದಕ್ಕೆ ಭೂತ ಅಂತ ಹೇಳ್ತಾರೆ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ನೀವು ಭಗವಂತ ಪ್ರಪಂಚಕ್ಕೆ ಕೊಟ್ಟಾಗ ಅದಕ್ಕೆ ದೇವತಾ ಅಂತ ಹೇಳ್ತಾರೆ ಅಲ್ವಾ? ಯಾಕೆ ಇದು ಭೂತ ಅಂತ? ಭೂತ ಅಂದ್ರಲ್ಲ ಅದರಲ್ಲಿ ಈ ಗುಣ ಇರೋದೇ ಕೆಟ್ಟದ್ದಾಗಿರುತ್ತಲ್ಲ, ಆ, ಅದಕ್ಕೆ ಅದು ಒಂಥರ ಕೆಟ್ಟ ಇದಕ್ಕೆ ಭೂತ ಅಂತ ಹೇಳ್ತಾರೆ. ಮತ್ತೆ ಹ್ಮ್ ಅದು ಜೀವಿತ ಕಾಲದಲ್ಲಿ ಏನು ಸಂಪಾದಿಸ್ಕೊಂಡಿರಲ್ಲ, ಬೇರೆಯವ್ರ ಮೂಲಕ ಸೇರಿ ಅದು ಸಂಪಾದನೆಗೋಸ್ಕರ ಹ್ಮ್ ಸಂಪಾದನೆ ಮಾಡ್ಕೊಳಕ ಆಸೆ ಪಡ್ತಿರ್ತದಲ್ಲ, ಅದಕ್ಕೆ ಭೂತ ಅಂತ. ಓಂ ಶಾಂತಿ ಹೇಳಿ. ಭೂತ ಅಂದ್ರೆ ಕಳೆದೋಗಿರುವಂತಹದ್ದು. ಹಾ ಅದನ್ನ ಸರಿ. ನೆನ್ಪು ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಕಳೆದೋಗಿರೋದು ಕಳೆದೋಯ್ತು, ಹಾ ಅದನ್ನ ಬಿಟ್ಬಿಡ್ಬೇಕು. ಅದನ್ನ ಹ್ಮ್ ನೆನಪಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ನಮ್ಮ ಸಮಯ ಎಲ್ಲ ವ್ಯರ್ಥ ಆಗುತ್ತೆ. ಹಾಗಾಗಿ ಅದನ್ನ ಭೂತ ಅಂತಾರೆ. ಸರಿ. ಆಮೇಲೆ ವಿಷಯ ಅಂತ ಹೇಳೋಣ. ಹೇಳಿ. ಈಗ ಏನೆಲ್ಲ ಕಳೆದೋಗಿದಾರದು ಭೂತಕಾಲ. ಹಾ ಈಗ ಈಗೇನ್ ನಡೀತಾ ಇದಲ್ಲ ಅದು ವರ್ತಮಾನ. ಹಾ ಈಗ ಇದನ್ನ ತಿಳ್ಕೊಳ್ಳೋದ್ರಿಂದ ನಮ್ಮ ಭವಿಷ್ಯವನ್ನ ಶುದ್ಧ ಮಾಡ್ಕೊಳ್ಳುವಂಥದ್ದು. ಸರಿ. ಭೂತ ಅಂದ್ರೆ ಈಗ ಅದು ರಾವಣನ ಒಂದು ಕೆಟ್ಟ ಗುಣಗಳು, ಹಾ ದೈವಿ ಗುಣ ಅಂದ್ರೆ ಶಿವಬಾಬು ಅವ್ರದ್ದು. ಹಾ ಅಣ್ಣವ್ರೆ, ಇದರಿಂದ ನಷ್ಟ ಆಗುತ್ತೆ ಹೊರತು ಲಾಭ ಏನು ಇರೋದಿಲ್ಲ. ಇರೋದಿಲ್ಲ. ನೋಡಿ, ಭೂತ ಅಂತಂದ್ರೇನು? ನಡೆದಿರೋದು. ಹೌದಾ? ವರ್ತಮಾನ ಅಂದ್ರೆ ಈಗ ಇರೋದು. ಓಕೆ. ಭವಿಷ್ಯ ಯಾವುದು? ಮುಂದೆ ಆಗೋದು. ಈಗ ನಾವೇನು ಕರ್ಮ ಮಾಡ್ತೀವೋ ಅದೇನು ಫಲ ಬರುತ್ತೋ ಅದು ಭವಿಷ್ಯ. ಹೌದಾ? ಈಗ ಭೂತ ಎಲ್ಲಿಂದ ಬಂತು? ಹಿಂದೆ ನಾನು ಮಾಡಿರುವಂತ ವಿಕರ್ಮದ ಫಲನೇ ಇವತ್ತು ಭೂತದ ರೂಪದಲ್ಲಿ ನಮ್ಮನೇನ್ ಮಾಡ್ತಿದೆ, ಕಾಡಿಸ್ತಾ ಇದೆ. ಭೂತ ಹಿಂದೆ ಅಂತಂದ್ರೆ ಯಾವಾಗ? 63 ಜನ್ಮದಿಂದ ನಾನು ಮಾಡಿರುವಂತ, ನಾನೇ ಮಾಡಿರೋದು, ಬೇರೆಯವರು ಮಾಡಿರೋದಲ್ಲ, ನಾನೇ ಮಾಡಿರುವಂತ ಕರ್ಮದ ಫಲ ನನಗೇನು ಆಗ್ತಾ ಇದೆ? ಭೂತದ ರೂಪದಲ್ಲಿ ನನಗೆ ಕಾಡಿಸ್ತಾ ಇದೆ ಅಂತಂದ ಮೇಲೆ ಅದರ ಬಗ್ಗೆ ನಾನು ಸಿಟ್ಟು ಮಾಡ್ಕೊಳ್ಳೋದು ಸರಿನಾ? ಇಲ್ಲ. ಜ್ಞಾನ ಇರುವಂತವ್ರು ಈಗ ನೋಡಿ, ನಾನು ಎಲ್ಲೋ ಒಂದ್ ಕಡೆ ಹೋಗಿದ್ದೇನೆ, ಬಾಬನ್ ಮನೆಗೆ ಹೋಗಿದ್ದೇನೆ, ನನಗೆ ಗುಲಾಬ್ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಅಂತ ತಿಳ್ಕೊಳ್ಳಿ. ಅಂದ್ರೆ ಅಣ್ಣವ್ರು ಗುಲಾಬ್ ಜಾಮೂನ್ ಹೇಳ್ತಾರಂತ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಹೋದಲ್ಲೆಲ್ಲ ಗುಲಾಬ್ ಜಾಮೂನ್ ತಿನ್ಸ್ಬೇಡಿ. ನಾನು ಉದಾಹರಣೆ ಕೊಡ್ತಿರೋದಷ್ಟೇ, ಸರಿನಾ? ಯಾಕಂದ್ರೆ ತುಂಬಾ ಕಡೆ ಗದೆ ಮಾಡ್ತಾರೆ, ಉದಾಹರಣೆ ಕೊಟ್ಟ ತಕ್ಷಣದಲ್ಲಿ ಏನ್ ಮಾಡ್ತಾರೆ, ಗುಲಾಬ್ ಜಾಮೂನ್ ಮಾಡಿಬಿಡ್ತಾರೆ. ಮಧ್ಯಾಹ್ನ ಊಟಕ್ಕೆ ಹೋಗಿದ್ದು ಗುಲಾಬ್ ಜಾಮೂನ್ ಇರ್ತದೆ. ಯಾಕೆ ಅಂತ ನೀವು ಹೇಳ್ದಲ್ಲ ಅಂತ. ಉದಾಹರಣೆ ಕೊಡ್ಲಿಕ್ಕೆ ಈಸಿ ಆಗತ್ತೆ ಅಂತ ಅದನ್ನ ಹೇಳೋದಿರ್ತದೆ, ಸರಿನಾ? ಓಕೆ. ನಿಮಗೆ ಮಜಾ ಏನು ಗೊತ್ತಾ? ಆರೋಗ್ಯ ಸರಿ ಇದ್ದಾಗ ಗುಲಾಬ್ ಜಾಮೂನ್ ತಿನ್ಬೇಕು ಅಂತ ಅನ್ಸೋದಿಲ್ಲ. ಗುಲಾಬ್ ಜಾಮೂನ್ ಯಾವಾಗ ತಿನ್ಬೇಕು ಅಂತ ಅನ್ಸುತ್ತೆ ಹೆಚ್ಚಿಗೆ? ಯಾವಾಗ ಹೆಚ್ಚಿಗೆ ತಿನ್ಬೇಕು ಅಂತ ಅನ್ಸುತ್ತೆ? ಯಾವಾಗ ನಿಮ್ಗೆ ಶುಗರ್ ಕಾಯಿಲೆ ಇರ್ತದಲ್ಲ ಅವಾಗಲೇ ಜಾಸ್ತಿ ತಿನ್ಬೇಕು ಅಂತ ಅನ್ಸುತ್ತೆ. ನಾರ್ಮಲ್ ಇದ್ದಾಗ ಬೇಕು ಅಂತ ಅನ್ಸೋದಿಲ್ಲ. ಅದು ಬೇಡ ಅಂತಂದಾಗ ನಿಮ್ಗೆ ಶರೀರ ಒಪ್ಪದಿದಾಗ ತಿನ್ಬೇಕು ಅಂತ ಅನ್ಸುತ್ತೆ. ಗ್ರಹಣದ ದಿನ ಯಾವಾಗ ಊಟ ತಿಂಡಿ ಮಾಡಬಾರ್ದು ಆವಾಗಲೇ ಜಾಸ್ತಿ ಹೊಟ್ಟೆ ಹಸಿತಾ ಇರ್ತದೆ ನಿಮ್ಗೆ, ಅಲ್ವಾ? ಯಾಕಂದ್ರೆ ಗಮನ ಹೊಟ್ಟೆ ಕಡೆಗೆ ಹೋಗ್ತದೆ, ಅದೊಂದು ಮನುಷ್ಯನ ಗುಣ. ಹಾಗೆ ನನಗೆ ಶುಗರ್ ಇದೆ ಅಂತ ಗೊತ್ತಿದ್ರು ಕೂಡ, ಸ್ವೀಟ್ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ ಅಂತ ಗೊತ್ತಿದ್ರು ಕೂಡ ನಾನು ಹೆಚ್ಚಿಗೆ ಸ್ವೀಟ್ ತಿಂದ್ಬಿಟ್ಟು ಹೊಟ್ಟೆ ನೋವು ಮಾಡ್ಕೊಂಡ್ರೆ ಅದಕ್ಕೆ ಕಾರಣ ಯಾರು? ನಾನೇ ಅಲ್ವಾ? ಓಕೆ. ಈಗ ನನಗೆ ಕಾಯಿಲೆ ಬಂದಿದೆ ಅಂತಂದ್ರೆ ನಾನೇನ್ ಮಾಡ್ಬೇಕು ಇವಾಗ? ಮೆಡಿಸಿನ್ ತಗೊಂಡ್ಬಿಟ್ಟು ಕಾಯಿಲೆ ಗುಣ ಮಾಡ್ಕೊಳ್ಬೇಕೇ ಹೊರತು ಕಾಯಿಲೆಗೆ ಕಾರಣವಾಗಿರುವಂತ ಮತ್ತು ಆ ವಸ್ತುವನ್ನ ನಾನು ಏನ್ ಮಾಡಬಾರ್ದು, ಸ್ವೀಕಾರ ಮಾಡ್ಬಾರ್ದು. ಹಾಗೆ ಸಿಟ್ಟು, ಎದೆಗಡೆ ನಿಮ್ಗೆ ಸಿಟ್ಟು ಮಾಡ್ತಾರೆ ಅಂತ ಏನರ್ಥ? ಯಾವುದೋ ಒಂದು ಜನ್ಮದಲ್ಲಿ ನೀವೇನ್ ಮಾಡಿದಿರಿ, ಸಿಟ್ಟು ಮಾಡಿದಿರಿ. ಅದಕ್ಕಾಗಿ ಇವಾಗ ರಿಟರ್ನ್ ಆಗೋದೇನಾಗ್ತಾ ಇದೆ?
ಬರ್ತಾರೆ. ಬರುತ್ತೆ. ಅದಕ್ಕೆ ತಕ್ಕಾಗಿ ನೀವು ಮತ್ತೊಬ್ಬ ಸಿಟ್ಟು ಜಾಸ್ತಿ ಮಾಡಿದ್ರೆ ಕಾಯಿಲೆ ಗುಣ ಆಗತ್ತೋ ಕಡಿಮೆ ಆಗತ್ತೋ? ಗುಣ ಕಾಯಿಲೆ ಗುಣ ಆಗತ್ತೋ ಹೆಚ್ಚಿಗೆ ಆಗತ್ತೋ? ಹೆಚ್ಚಿಗೆ ಆಗುತ್ತೆ. ಸರಿ, ಎದುರುಗಡೆಗೆ ಅಥವಾ ನಿಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಅಂತ ತಿಳ್ಕೊಳ್ಳಿ. ಏನ್ ಬಿದ್ದಿದೆ? ಬೆಂಕಿ. ಹಾ, ಬೆಂಕಿ ಟೂ ವೀಲರಿಗೋ ಅಥವಾ ಬಸ್ಸಿಗೋ ಅಥವಾ ನಿಮ್ಮ ಮನೆಗೋ ಬೆಂಕಿ ಬಿದ್ದಿದೆ. ಓಕೆ, ಅವಾಗ ಏನ್ ಮಾಡ್ಬೇಕು? ನೀರ್ ಹಾಕಿ ನೀರ್ ಹಾಕ್ಬೇಕು. ನೀರ್ ಹಾಕ್ಬಾರ್ದು, ಒಯ್ದ್ಬಿಟ್ಟು ಪೆಟ್ರೋಲ್ ಸುರಿಬೇಕು, ಇಲ್ಲ ಇಲ್ಲ. ಕೆರೋಸಿನ್ ಹಾಕ್ಬೇಕು. ಏನಾಗ್ತದೆ? ಜೋರ ಆ ಇನ್ನು ಜಾಸ್ತಿ ಆಗ್ತೈತಿ, ಅವಾಗ ಪಕ್ಕದಕ್ಕೂ ಕೂಡ ಏನಾಗ್ತದ? ಅದು ಹಾಳಾಗ್ತೈತಿ. ಹರಡತ್ತೆ ತಾನೆ. ಹಾಗೆ ಇಲ್ಲಿ ಹೇಳ್ತಾರೆ, ಕ್ರೋಧ ಬಂದಾಗ ನೀವು ಅದನ್ನ ಮತ್ತು ವಾಪಸ್ ಕಂಟಿನ್ಯೂ ಮಾಡಿದ್ರೆ, ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿದ್ರೆ ಅದೇನಾಗತ್ತೆ? ಇನ್ನೂ ಹೆಚ್ಚಿಗೆ ಏರಿಯಾವನ್ನೇನಾಗ್ತದೆ? ವ್ಯಾಪಿಸುತ್ತೆ. ಅವಾಗ ಇನ್ನೂ ಲೆಕ್ಕಾಚಾರಗಳು ಹೆಚ್ಚಿಗೆ ಆಗ್ತಾವೆ. ಮತ್ತು ವಾಪಸ್ ಅದನ್ನ ಏನ್ ಮಾಡ್ಬೇಕಾಗತ್ತೆ? ನೀವು ಅದನ್ನ ಎದುರಿಸಬೇಕಾಗ್ತದೆ. ಅಂದಮೇಲೆ ಕ್ರೋಧ ಒಳ್ಳೆಯದು ಕೆಟ್ಟದ್ದು? ಕೆಟ್ಟದ್ದು. ಆಲ್ರೆಡಿ ಲಿವರ್ ಡ್ಯಾಮೇಜ್ ಆಗ್ಬಿಟ್ಟಿದೆ. ಯಾಕೆ? ಕುಡ್ದು ಏನ್ ಕುಡ್ದು? ಎಣ್ಣೆ, ಆ ದಾರು. ದಾರು, ಸರಾಯಿ ಅಲ್ವಾ? ಮತ್ತೆ ವಾಪಸ್ ಎಣ್ಣೆ ಕುಡ್ದು ಏನಾಗ್ತದೆ? ಲಿವರ್ ಸರಿ ಹೋಗುತ್ತಲ್ವಾ? ಇನ್ನೂ ಹಾಳಾಗ್ತೈತಿ. ಅವಾಗ ನಾನು ನಿರ್ಣಯ ಮಾಡ್ಬೇಕು ತಾನೆ, ನಾನು ಅದನ್ನು ಸ್ವೀಕಾರ ಮಾಡಬಾರದು ಅಂತ. ಹಾಗೆ ಇಲ್ಲೂ ಕೂಡ ಬಾಮೆ ಹೇಳ್ತಾರೆ, ಎರಡನೇ ಭೂತ ಯಾವುದು ಅಂದ್ರೆ ಕ್ರೋಧ. ಅವಾಗ ಕ್ರೋಧ ಬಂದಾಗ ಏನ್ ಮಾಡ್ಬೇಕು? ಅದನ್ನ ಶಾಂತವಾಗಿ ಮಾಡುವಂತ ಪ್ರಯತ್ನ. ಹೇಗೆ? ಹೇಗೆ? ನಡೆದೋಯ್ತು. ಕ್ರೋಧ ಬಂದಾಗ ರಿಯಾಕ್ಟ್ ಮಾಡ್ದೇನೆ ಮನಸ್ಸನ್ನ ತಕ್ಷಣದಲ್ಲಿ ಒಯ್ದ್ಬಿಟ್ಟು ಇಲ್ಲಿಡಿ ಬಾಬನ ಹತ್ರ ಇಡಿ. ಜ್ವರ ಬಂತು ತಕ್ಷಣ ಏನ್ ಮಾಡ್ಬೇಕು? ವೈದ್ಯರ ಹತ್ರ ಹೋಗ್ಬೇಕು. ಐಸ್ ಕ್ರೀಮ್ ತಿನ್ಬೇಕು, ಇಲ್ಲ ಬಜ್ಜಿ ಇಲ್ಲ. ಬೋಂಡ ತಿನ್ಬೇಕು. ಮತ್ತೆ ಡಾಕ್ಟರ್ ಹತ್ರನೋ ಅಪ್ಪ ಅಮ್ಮನ ಹತ್ರ ಹೇಳ್ಬಿಟ್ಟು ಮನೇಲಿ ಮಾತಾಡಿದ ತಕ್ಷಣ ತಗೊಳ್ಬೇಕಲ್ವಾ? 2 ದಿನ ನೋಡೋಣ, 3 ದಿನ ನೋಡೋಣ ಅಂತ ಹಾಗೆ ಬಿಟ್ಟು ಏನಾಗ್ತದೆ? ಜಾಸ್ತಿ ಆಗ್ತೈತಿ. ಜಾಸ್ತಿ ಆಗುತ್ತೆ. ಅದೇ ಜ್ವರ ಟೈಫಾಯ್ಡ್ ಆಗ್ಬಿಟ್ಟು ಚೇಂಜ್ ಆಗಬಹುದು. ಟ್ಯಾಬ್ಲೆಟ್ ಅಲ್ಲಿ ಏನು ಗುಣ ಆಗುವಂತ ಸಾಧ್ಯತೆಗಳಿರ್ತವೆ. ಅದು ಆಮೇಲೆ ಇಂಜೆಕ್ಷನ್ಗೆ, ಆಪರೇಷನ್ ಲೆವೆಲ್ಗೆ ಹೋಗಬಹುದು. ಅದಕ್ಕಾಗಿ ಹೇಳ್ತಾರೆ, ಮಕ್ಕಳ ಏನು ಕ್ರೋಧ ಬರುತ್ತೋ ಅದನ್ನು ಬಿಡಬೇಕು ಹೇಳುವಂಥದ್ದನ್ನ ನೀವೇನ್ ಮಾಡಿ ಗಮನವನ್ನ ಕೊಡಿ. ಸರಿ, ಕ್ರೋಧ ಬರಬಾರ್ದು. ಓಕೆ, ಮುಖ್ಯವಾಗಿ ಕ್ರೋಧ ಯಾಕೆ ಬರ್ತದೆ? ತನ್ನ ಆಸೆನ ಈಡೇರದೆ ಇದ್ದಾಗ ಬರ್ತದೆ. ನೀವೇನು ಯೋಚನೆ ಮಾಡ್ತಿರೋ, ನೀವೇ ನಿರೀಕ್ಷೆ ಮಾಡ್ತಿರೋ, ಆ ಫಲ ಸಿಗದಿದ್ದಾಗ ಅಥವಾ ಎದುರುಗಡೆ ಅದೇ ರೀತಿ ಪಾತ್ರ ಮಾಡದಿದ್ದಾಗ ಅವಾಗ ನಿಮ್ಗೆ ಏನ್ ಬರ್ತದೆ? ಕ್ರೋಧ. ಸಿಟ್ಟು ಬರ್ತದೆ. ಓಕೆ, ಸಿಟ್ಟು ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕಾಗಿದ್ರೆ? ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು. ಈಗ ನಿಮ್ಮ ಎದುರುಗಡೆ ಯಾರೋ ಬಂದ್ಬಿಟ್ಟು ಸಿಟ್ಟು ಮಾಡ್ತಾರೆ ಅಂದ್ರೆ ಏನರ್ಥ? ನಾವು ಅವ್ರಿಗೆ ಯಾವಾಗ್ಲೂ ಸಿಟ್ ಮಾಡಿದ್ದೀವಿ. ನೀವು ಅವ್ರ ಹತ್ರ ಸಾಲ ತಗೊಂಡಿದ್ದೀರಿ ಅಂತ ಅರ್ಥ. ಏನ್ ಮಾಡಿದ್ದೀರಿ? ಸಾಲ. ಯಾವುದೋ ಒಂದು ರೂಪದಲ್ಲಿ ನೀವೇನ್ ಮಾಡಿದಿರಿ? ಸಾಲವನ್ನ ತಗೊಂಡಿದ್ದೀರಿ. ಅದಕ್ಕಾಗಿ ಒಂದು ಸಾಲ ಕೇಳಿಕ್ ನಿಮ್ಮ ಎದುರುಗಡೆ ಬಂದಿದ್ದ. ಓಕೆ, ನೀವು ಟೈಮಿಗೆ ಸರಿಯಾಗಿ ನೀವು ಸಾಲ ಪೇಮೆಂಟ್ ಮಾಡಿದ್ರೆ ಅವನು ನಿಮ್ಮ ಮೇಲೆ ಸಿಟ್ಟು ಮಾಡ್ತಾನೋ ಮಾಡಲ್ವೋ? ಮಾಡಲ್ಲ. ಮಾಡೋದಿಲ್ಲ. ಓಕೆ, ಅದು ಸಿಟ್ಟು ಮಾಡ್ತಾ ಇದ್ದಾನೆ ಅಂತಂದ್ರೆ ಏನರ್ಥ? ನಮ್ ಸಾಲ ತೀರ್ಸಿಲ್ಲ. ಯಾಕೆ ತೀರ್ಸಿಲ್ಲ? ಯಾಕೆ ತೀರ್ಸಿಲ್ಲ? ನನಗೆ ಸಾಕಾಗಿಲ್ಲ. ಸಂಪಾದನೆ ಮಾಡ್ತಾ ಇಲ್ಲ. ಸಂಪಾದನೆ ಮಾಡೋ ಟೈಮ್ಲಿ ಇದ್ರೆ ಮಾಡ್ತಾ ಇದ್ದೀವಿ, ಬೇರೆ ಕಡೆಗೆಲ್ಲೋ ಗಮನ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮಲ್ಲಿ ಉಳಿತಾಯ ಮಾಡುವಷ್ಟು ಸಂಪಾದನೆ ಆಗ್ತಾ ಇಲ್ಲ. ಸಂಪಾದನೆ ಆದೂ ಕೂಡ ಆ ದಿನ ಸಂಪಾದನೆ ಮಾಡಿದ ಆ ದಿನಕ್ಕೆ ಏನಾಗ್ತಿದೆ? ಖಾಲಿ ಆಗ್ತಾ ಇದೆ. ಸಂಪಾದನೆ ಮಾಡಿದ್ರು ಕೂಡ ಸಾಲ ಜಾಸ್ತಿ ಇರೋದಕ್ಕೆ ಎಲ್ಲರದು ಸಾಲ ಕ್ಲಿಯರ್ ಆಗುವಷ್ಟು ನಮ್ಮಲ್ಲಿ ಸಂಪಾದನೆ ಆಗಿಲ್ಲ. ಆಗ್ತಾ ಇಲ್ಲ. ಹಾಗಿದ್ರೆ ಇವಾಗ ಹೆಂಗ್ ಮಾಡ್ಬೇಕು? ಸಂಪಾದನೆ ಜಾಸ್ತಿ ಮಾಡ್ಬೇಕು, ಅವರಿಗೆಲ್ಲರಿಗೂ ಪೇಮೆಂಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ? ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಯಾವ ದಿನ ನಿಮ್ದು ಅಮೃತ ವೇಳೆ ಯೋಗ ಪವರ್ಫುಲ್ ಆಗಿರ್ತದೋ, ಯೋಗ ಚೆನ್ನಾಗಿರ್ತದೋ, ಆ ದಿನ ಕ್ರೋಧ ಆಗುವಂತ ಹೆಚ್ಚಿನ ಏನು ಬರೋದಿಲ್ಲ, ಪರಿಸ್ಥಿತಿಗಳು ಬರೋದಿಲ್ಲ. ನೀವೇನು ಯೋಚನೆ ಮಾಡ್ತಾ ಹೋಗ್ತಿರೋ ಅದೇನಾಗ್ತಾ ಹೋಗ್ತದೆ? ನಡೀತಾ ಇರುತ್ತೆ. ಆಗ್ತಾ ಹೋಗ್ತದೆ. ಇನ್ನೊಂದೇನು ಅಂತಂದ್ರೆ ಒಂದು ವಿಷಯ ತಿಳ್ಕೊಳ್ಳಿ. ಒಂದು, ಆದಷ್ಟು ಯೋಗವನ್ನ ಮಾಡ್ಬಿಟ್ಟು ಸೆಟ್ಲ್ಮೆಂಟ್ ಮಾಡ್ಬೇಕು. ಎರಡನೇದೇನ್ ಮಾಡ್ಬೇಕು? ಎದುರುಗಡೆ ಏನು ಮಾಡ್ತಾ ಇದ್ದಾರೋ ಅದು ಅವರ ಪಾತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಡ್ರಾಮಾದ ಪಾಯಿಂಟ್ ಅನ್ನ ಏನ್ ಮಾಡ್ಬೇಕು? ಬುದ್ಧಿಯಲ್ಲಿ ಇಟ್ಕೊಳ್ಬೇಕು.
ರೀತಿಯಲ್ಲಿ ತರಬೇಕು. ಇವಾಗ ನಿಮ್ಮ ಎದುರುಗಡೆ ಯೋಗೇಶನ್ನ ದುರ್ಯೋಧನ ಅಥವಾ ದುಶ್ಯಾಸನ ಪಾತ್ರ ಮಾಡಿದ್ರೆ ನಿಮ್ಗೆ ಸಿಟ್ಟು ಬರ್ತದೋ ಬರಲ್ವೋ? ಬರಲ್ಲ. ಯಾಕೆ ಬರೋದಿಲ್ಲ? ಅದು ಪಾತ್ರ. ಅವ್ರು ಹೇಗೆ ಅಂತ ಗೊತ್ತು ತಾನೆ, ಅದಕ್ಕಾಗಿ ನಿಮ್ಗೆ ಏನಾಗೋದಿಲ್ಲ, ಸಿಟ್ಟು ಬರೋದಿಲ್ಲ. ಬರೋದಿಲ್ಲ. ಆ ವ್ಯಕ್ತಿಯ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಅವಾಗ ಏನಾಗ್ತದೆ? ಸಿಟ್ಟು ಬರುತ್ತೆ. ಸಿಟ್ಟು ಬರುತ್ತೆ. ಅದು ಪಾತ್ರ ಅಂತ ಬಂದಾಗ ಏನಾಗೋದಿಲ್ಲ, ನೀವು ಅದಲ್ಲಿ ಸಿಟ್ಟು ಬರುತ್ತೆ. ಏನಾಗೋದಿಲ್ಲ, ಸಿಟ್ಟು ಬರೋದಿಲ್ಲ. ಪ್ರಭಾವಿತರಾಗೋದಿಲ್ಲ. ಓಕೆ, ಸ್ಟೇಜ್ ಅಲ್ಲಿ ಭೀಮ ಮತ್ತು ದುರ್ಯೋಧನ ಇಬ್ರು ಕೂಡ ಗದೆ ತಗೊಂಡಿರೋ ಜೋರ ಜಗಳ ಮಾಡ್ತಿದ್ದಾರೆ. ಅವರನ್ನು ಬಿಡಿಸ್ಲಿಕ್ಕೆ ಹೋಗ್ತಿರೋ ಹೋಗಲ್ವೋ? ಹೋಗಲ್ಲ. ಯಾಕೆ ಹೋಗುದಿಲ್ಲ? ಡ್ರಾಮಾ. ರಾಮ ಅದೇ ನಿಜ ಜೀವನದಲ್ಲಿ ನೀವು ಬಿಡಿಸ್ಲಿಕ್ಕೆ ಹೋದ್ರೆ ನಿಮ್ಗೂ ಕೂಡ ಗದೆಯಿಂದ 2 ಏಟ್ ಏನಾಗ್ತದೆ? ಬೀಳ್ತದೆ. ಅಲ್ವಾ? ಅದಕ್ಕಾಗಿ ನಾಟಕ ಅಂತ ನೋಡಿದ್ರೆ ಏನಾಗುತ್ತೆ, ಅದರ ಪ್ರಭಾವ ನಮ್ಮ ಮೇಲೆ ಬೀಳುದಿಲ್ಲ. ಬೀಳುವುದಿಲ್ಲ. ಮತ್ತೆ ಅವ್ರ ಪ್ರತಿ ಸದಾ ಏನ್ ಮಾಡ್ಬೇಕು? ಶುಭ ಭಾವನೆಯನ್ನು ನಾವು ಇಟ್ಕೊಳ್ಬೇಕಾಗ್ತದೆ. ಸರಿನಾ? ಮತ್ತೆ ಏನು ಘಟನಾವಳಿಗಳು ನಡೀತೋ ಹಳೆ ಜನ್ಮದ ಲೆಕ್ಕಾಚಾರ ಅಂತ ತಕ್ಷಣದಲ್ಲಿ ಏನ್ ಮಾಡ್ಬೇಕು? ಅದನ್ನ ಬಿಟ್ಟು ಬಿಟ್ಬಿಡ್ಬೇಕು. ಹಾಕಿಡ್ಬೇಕೇ ಹೊರ್ತು ಅದನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಏನ್ ಮಾಡಬಾರ್ದು? ಏನ್ ಮಾಡಬಾರ್ದು? ಮಾಡ್ಬಾರ್ದು. ಈಗ ನಿಮ್ಮ ಮನೇಲಿ ಧೂಳಿರುವಂತ ಒಂದು ವಸ್ತು ಇದೆ, ಧೂಳಿರುವಂತ ಒಂದು ವಸ್ತು ಇದೆ, ಅದನ್ನ ಇಟ್ಕೊಳ್ಬೇಕು, ತೆಗೆದು ಬಿಸಾಕ್ಬೇಕು. ತೆಗೆದು ಬಿಸಾಕ್ಬೇಕು. ಹಾಗೆ ಇಟ್ಕೊಂಡ್ರೆ ಏನಾಗ್ತದೆ? ಧೂಳಾಗ್ತದೆ, ಮತ್ತಷ್ಟು ಕೆಟ್ಟೋಗ್ತದೆ. ಅಲ್ವಾ? ನಿಮ್ಮಲ್ಲಿ ಒಳ್ಳೆ ಟೊಮೆಟೊನೂ ಇದೆ, ಕೊಳ್ತೋಗಿರೋ ಟೊಮೆಟೊನೂ ಇದೆ. ಅವಾಗ ಒಳ್ಳೆ ಟೊಮೆಟೊ ಜೊತೆ ಕೊಳ್ತೋಗಿರೋ ಟೊಮೆಟೊನೂ ಕೂಡ ಇಟ್ಕೊಳ್ಬೇಕಲ್ವಾ? ಇಟ್ಕೋಬಾರ್ದು. ಇರೋದು ಚೆನ್ನಾಗಿರೋದು ಕೆಟ್ಟೋಗುತ್ತೆ. ಅಂದಮೇಲೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇಡಬೇಕು, ಇಡಬಾರ್ದು? ಇಡಬಾರ್ದು. ಅದು ಬಂದ ತಕ್ಷಣ ಏನ್ ಮಾಡ್ಬೇಕು? ಅದನ್ನ ರಾಜಯೋಗದಿಂದ ಕ್ಲೀನ್ ಮಾಡ್ಬೇಕು. ಸರಿ, ಸಿಟ್ಟು ಮಾಡಿದಾರಾ? ಆಯ್ತಲ್ವಾ? ಅದನ್ನ ಯಾರಿಗೂ ಹೇಳ್ದೇನೆ ಯೋಗವನ್ನ ಜಾಸ್ತಿ ಮಾಡಿ, ಯೋಗವನ್ನ ಪವರ್ಫುಲ್ ಮಾಡಿ. ಅವಾಗ ಏನಾಗತ್ತೆ? ಯಾರಿಗೇನ್ ಪೇಮೆಂಟ್ ಕೊಡಬೇಕು ಅದು ಪೇಮೆಂಟ್ ಆಗಿರ್ತದೆ. 3ನೇ ಕಾರಣ, ಕ್ರೋಧದಿಂದ ನಾವು ಹೊರಗಡೆಗೆ ಬರಬೇಕು ಅಂತಂದ್ರೆ, ನೀವೇನೇ ಆಸೆ, ಆಕಾಂಕ್ಷೆಗಳು, ಇಚ್ಛೆಗಳು, ನಿರೀಕ್ಷೆ ಇಟ್ಕೊಂಡು ಹೋದ್ರೂ ಕೂಡ ಬಾಬನಿಗೆ ಹೇಳ್ಬಿಟ್ಟು ಹೋಗಿ. ಓಕೆನಾ? ಹೇಳ್ಬಿಟ್ಟು ಹೋದಾಗ ಅದು ಏನೇ ಬಂದರೂ ಕೂಡ ಅದ್ರಲ್ಲಿ ಕಲ್ಯಾಣ ಇದೆ ಅಂತ ತಿಳ್ಕೊಳ್ಳಿ. ನಾನು ಹೇಳ್ದಂಗ್ಲೇ ಆಗ್ಬೇಕು, ನಾನು ಮಾಡ್ದಂಗೆ ಆಗ್ಬೇಕು ಅಲ್ಲ. ಕರ್ಮವನ್ನ ಮಾಡೋದಷ್ಟೇ ನಮ್ಮ ಡ್ಯೂಟಿ ಹೊರತು ಕರ್ಮದ ಫಲ ಹೇಗಾಗ್ಬೇಕು ಅಂತ ಯಾರಿಗೆ ಬಿಡಬೇಕು? ಬಾಬರಿ ಭಗವಂತನಿಗೆ ಬಿಟ್ಟಾಗ ಅದರಲ್ಲಿ ಕಲ್ಯಾಣ ಇದ್ದೇ ಇರುತ್ತೆ. ಅದ್ರಲ್ಲಿ ಕಲ್ಯಾಣ ಇದೆ ಅಂತಂದ್ರೆ ಅವಾಗ ಏನಾಗೋದಿಲ್ಲ, ನಿಮ್ಗೆ ಅದರ ಪ್ರಭಾವ ಬೀಳೋದಿಲ್ಲ. ಸರಿ, ಕೆಲವೊಬ್ರು ಏನ್ ಹೇಳ್ತಾರಂತೆ, ಎಲ್ಲ ಸರಿ ಬಾಬಾ, ನಮ್ಗೆ ಕ್ರೋಧ ಬಿಡಬೇಕು ಅಂತಾನು ಗೊತ್ತಿದೆ, ಎಲ್ಲನೂ ಮಾಡ್ಬೇಕು ಅಂತ ಗೊತ್ತಿದೆ. ಆದ್ರೆ ನಮ್ಮ ಆಫೀಸಲ್ಲಿ ಕೆಲ್ಸಕ್ಕೆ ಹೋದಾಗ, ಈಶ್ವರಿ ಸೇವೆ ಹೋದಾಗ ಇಂಥ ಟೆಸ್ಟಿಂಗ್ ಪೇಪರ್ಗಳು ಬರ್ತಾವೆ, ಸಿಟ್ಟು ಮಾಡಲೇಬೇಕಾದಂತ ಅನಿವಾರ್ಯತೆ ಬರ್ತದೆ. ಸಿಟ್ಟು ಮಾಡಿಲ್ಲ ಅಂದ್ರೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ, ಸಿಟ್ಟು ಮಾಡಿಲ್ಲ ಅಂದ್ರೆ ನಮ್ಮ ಪತಿ ನಮ್ಮ ಮಾತು ಕೇಳೋದಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕಾಗ್ತದೆ? ಸಿಟ್ಟು ಮಾಡ್ಬೇಕಾಗ್ತದೆ, ಜಗಳನೂ ಮಾಡ್ಬೇಕಾಗ್ತದೆ ಅಂತ ಯಾರು ಹೇಳ್ತಾರೆ? ಯಾರು ಹೇಳ್ತಾರಂತೆ? ಮಕ್ಕಳು ಹೇಳ್ತಾರೆ. ಬಾಬಾ ಹೇಳ್ತಾರೆ, ಹೌದು ಮಕ್ಕಳೇ, ಅವರೆಲ್ಲ ಸಿಟ್ಟು ಮಾಡೋದು ಸರಿನೇ ಇದೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಸರಿನೇ ಇದೆ ಸಿಟ್ಟು ಮಾಡೋದು ಅಂತ. ಯಾಕೆ? ಲೆಕ್ಕಾಚಾರ. ಲೆಕ್ಕ. ಯಾಕೆ ಅಂತಂದ್ರೆ ಪ್ರಶ್ನೆನೇ ಇಲ್ದೇನೆ ನೀವು ಪಾಸ್ ಫೇಲ್ ಅಂತ ಹೆಂಗ್ ಗೊತ್ತಾಗ್ತದೆ? ಪಾಸ್ ಫೇಲ್ ಗೊತ್ತಾಗ್ಬೇಕಂದ್ರೆ ಬೇಕಲ್ಲಿ ಪ್ರಶ್ನೆಗಳು ಬೇಕು ತಾನೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಮಾತ್ರ ನೀವೇನಾಗ್ತದೆ, ಪಾಸ್ ಆಗಿದ್ರೆ ಫೇಲ್ ಆಗಿದ್ರೆ ಅಂತ ಗೊತ್ತಾಗ್ತದೆ ಅಲ್ವಾ? ಅವ್ರು ಸಿಟ್ಟು ಮಾಡಿದ್ರೆ ಮಾತ್ರ ಸಿಟ್ಟಿನ ಪ್ರಭಾವ ನಿಮ್ಮ ಮೇಲೆ ಬೀಳತ್ತೋ ಬೀಳಲ್ವೋ? ಅಥವಾ ಸಿಟ್ಟು ಬಂದ ತಕ್ಷಣದಲ್ಲಿ ನೀವು ರಿಯಾಕ್ಟ್ ಮಾಡ್ದೇನೆ ಅದನ್ನ ಮನಸ್ಸಿನಲ್ಲೇ ಇಟ್ಕೊಂಡ್ಬಿಟ್ಟು ತಕ್ಷಣ ರಾಜಯೋಗವನ್ನ ಮಾಡ್ಬಿಟ್ಟು ಅದನ್ನ ಶಮನ ಮಾಡಿದೀರಾ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಸಪೋಸ್ ನಿಮ್ಮ ಹತ್ರ ಒಂದು ಜ್ವರದ ಮಾತ್ರೆ ಇದೆ ಅಂತ ತಿಳ್ಕೊಳ್ಳಿ, ಸರಿನಾ? ಅಥವಾ ನೆಗಡಿ ಮಾತ್ರೆ ಇದೆ ಅಂತ ತಿಳ್ಕೊಳ್ಳಿ. ಮಳೆಯಲ್ಲಿ ನೆಂದು ಬಿಟ್ರಿ, ಸ್ವಲ್ಪ ಅಕ್ಷಿ ಆಗ್ತಾ ಇದೆ, ಸ್ವಲ್ಪ ಮೈಕೈ ನೋವು ಬರ್ತಾ ಇದೆ, ಅವಾಗ ಏನ್ ಮಾಡ್ಬೇಕು? ತಕ್ಷಣದಲ್ಲಿ ಏನ್ ಮಾಡ್ಬೇಕು? ಮಾತ್ರೆ ತಗೊಂಡ್ಬಿಟ್ರೆ ಕಾಯಿಲೆ ಏನಾಗ್ಬಿಡ್ತದೆ? ಹಾಗೆ ಯಾವುದೋ ಒಂದು ಕಾರಣದಿಂದ ಆಫೀಸಲ್ಲಾಗ್ಲಿ, ಮನೆಯಲ್ಲಾಗ್ಲಿ, ಯಾವುದೇ ವ್ಯಕ್ತಿಗಳಿಂದ, ವಾತಾವರಣ, ವಾಯುಮಂಡಲದಿಂದ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತಂದ್ರೆ ಏನರ್ಥ? ಅದಕ್ಕೆ ನೀವು ಸರಿಯಾಗಿ ಪೇಮೆಂಟ್ ಮಾಡಿಲ್ಲ, ಅದಕ್ಕೆ ನೀವು ಸರಿಯಾದ ಗಮನವನ್ನ
ಕೊಟ್ಟಿಲ್ಲ. ಅದಕ್ಕಾಗಿ ರಾಜಯೋಗವನ್ನು ಹೆಚ್ಚಿಗೆ ಮಾಡೋದರ ಮೂಲಕ ಏನ್ ಮಾಡ್ಬೇಕು ಗಮನ ಅದ್ರ ಕೊಡು. ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ಸ್ವಸ್ಥಿತಿಯಿಂದ ಪರಸ್ಥಿತಿಯ ಮೇಲೆ ವಿಜಯ. ಯಾವ್ದ್ರಿಂದ ಸ್ವಸ್ಥಿತಿ. ಯಾವ್ದ್ರ ಮೇಲೆ ವಿಜಯ? ಪರಿಸ್ಥಿತಿ ಸ್ವಸ್ಥಿತಿಯಿಂದ ಪರಸ್ಥಿತಿ. ಓಕೆ, ಕ್ರೋಧ ಹೇಳುದು ಸ್ವಸ್ಥಿತಿನೋ ಪರಸ್ಥಿತಿನೋ? ಪರಿಸ್ಥಿತಿ. ಪರಿಸ್ಥಿತಿ ಸ್ವಸ್ಥಿತಿ ಯಾವುದು? ಶಾಂತ ಸ್ಥಿತಿ ಶಾಂತಿ. ಶಾಂತಿ ಸ್ವಧರ್ಮ. ಸ್ವಸ್ಥಿತಿ ಯಾವುದು? ನಿಮ್ಮತ್ತೆ ತುಂಬಾ ಹಣ ಇದೆ, ಇದು ಸ್ವಸ್ಥಿತಿ ಹೌದೋ ಅಲ್ವೋ? ನಿಮ್ಮತ್ತೆ ಸ್ಥೂಲವಾದ ಹಣ ತುಂಬಾ ಇದೆ, ಸ್ವಸ್ಥಿತಿ ಹೌದೋ ಅಲ್ವೋ? ಹೌದು ಹೌದು ತಾನೆ? ಹೌದು ನೀವು ಆತ್ಮನೋ ಶರೀರನೋ? ಆತ್ಮ. ಹಣ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಶರೀರಕ್ಕೆ. ಶರೀರಕ್ಕೆ ಅದು ಸ್ವಸ್ಥಿತಿ ಹೆಂಗಾಯ್ತು? ನಿಮ್ಮತ್ರ ತುಂಬಾ ಬಟ್ಟೆ ಇದೆ, ಸ್ವಸ್ಥಿತಿ ಹೌದೋ ಅಲ್ವೋ? ಅಲ್ಲ ಅಲ್ಲ ಅಲ್ಲ. ತುಂಬಾ ಬಂಗಾರ ಇದೆ, ಅದು ಸ್ವಸ್ಥಿತಿ ಹೌದೋ ಅಲ್ವೋ? ಅಲ್ಲ. ಅಲ್ಲ ನಿಮ್ಮ ಹತ್ರ ನಿಮ್ಮ ಪತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಾರೆ, ಅದು ಸ್ವಸ್ಥಿತಿ ಹೌದೋ ಅಲ್ವೋ? ಅಲ್ಲ. ಇಲ್ಲ ಯಾಕೋ? ಶರೀರ. ಅದೆಲ್ಲ ಶರೀರ ಸಂಬಂಧಪಟ್ಟಿದೆ. ನೀವ್ ಯಾರು? ಆತ್ಮ. ಓಕೆ, ನಾವ್ ಯಾವ್ದ ಕಡೆ ಗಮನ ಕೊಡ್ತಿದೀವಿ? ಆತ್ಮದ ಕಡೆ. ಶರೀರದ ಕಡೆ ಗಮನ ಕೊಡ್ತೇವೆ. ಶರೀರ ಸಂಬಂಧಪಟ್ಟಂತ ಸೋಫಾ, ಬಿಲ್ಡಿಂಗು, ಬಂಗಾರ, ಬಟ್ಟೆ ಎಲ್ಲ ಸೇರಿಸ್ತಾ ಹೋದ್ರೆ ನೀವು, ಸರಿನಾ? ಅದನ್ನ ಮಾಡ್ತಾ ಹೋದಾಗ ದಿನದಿಂದ ದಿನಕ್ಕೆ ನಿಮ್ಮ ಜೀವನದಲ್ಲಿ ಸಿಟ್ಟು ಜಾಸ್ತಿ ಆಯ್ತೋ ಕಡಿಮೆ ಆಯ್ತೋ? ಜಾಸ್ತಿ. ಅಸಫಲತೆ, ನಾವು ಯೋಚನೆ ಮಾಡೋದೊಂದು, ಆಗೋದು ಇನ್ನೊಂದು. ಅಂದ್ರೆ ಈ ಧನದಿಂದ ಏನಾಗೋದಿಲ್ಲ, ನಮ್ಮ ಸಿಟ್ಟನ್ನು ನಾವು ಶಮನ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗೋದಿಲ್ಲ. ಹಾಗೆ ಹೇಳಿ, ಸ್ವಸ್ಥಿತಿ ಅಂತಂದು ಯಾವುದು? ಆತ್ಮದ ಸ್ಥಿತಿ. ಏನದು ಆತ್ಮದ ಸ್ಥಿತಿ? ಶಾಂತಿ. ಇವತ್ತು ಆತ್ಮನ ಅಕೌಂಟ್ ಅಲ್ಲಿ ಎಷ್ಟು ಸಂಪಾದನೆ ಇದೆ, ಎಷ್ಟು ಖರ್ಚಿದೆ, ಇದು ಆ ದಿನ ಆತ್ಮದ ಸ್ಥಿತಿ. ಸ್ವಸ್ಥಿತಿ ಅಂತಂದ್ರೆ ಆತ್ಮದೊಂದು ಅಕೌಂಟ್ ಇದೆ ತಾನೆ. ಇವತ್ತು ಏನಿದೆ? ಆತ್ಮದಲ್ಲಿ ಸಂಪಾದನೆ ಇದೆ, ಆತ್ಮದಲ್ಲಿ ಸಾಲನೂ ಇದೆ. ಬಾಬಾ ಸಿಗುವವರೆಗೆ ನಮ್ಮ ಅಕೌಂಟ್ ಅಲ್ಲಿ ಏನಿತ್ತು? ಸಾಲ ಸಾಲನೇ ಇತ್ತು, ಅಲ್ಲಿ ಸಂಪಾದನೆ ಇಲ್ಲ. ಈಗ ಸಂಗಮ ಯುಗದಲ್ಲಿ ನಮ್ಮ ಹತ್ರ ಏನಿದೆ? ಸಂಪಾದನೆ ಸಂಪಾದನೆ ಇದೆ ಅಂದ್ರೆ ಏನರ್ಥ? ಸಾಲಗಾರ ನಿಮ್ಮೆದ ಕಡೆಗೆ ಬರ್ತಾರೆ, ಮತ್ತು ಮುಂದಿನ 21 ಜನ್ಮಕ್ಕೂ ಕೂಡ ಈ ಸಂಪಾದನೆಯಿಂದ ನಾನೇನ್ ಮಾಡ್ಬೇಕು? ಉಳಿತಾಯ ಮಾಡ್ಕೊಳ್ಬೇಕು. ಈಗ ಆಧ್ಯಾತ್ಮಿಕ ಸಾಧನೆಯಿಂದ, ತಪಸ್ಸಿನಿಂದ, ಸೇವೆಯಿಂದ ನೀವೇನ್ ಮಾಡ್ಬೇಕು? ಆತ್ಮದ ಅಕೌಂಟ್ ಅಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ, ಪವಿತ್ರತೆ, ಆಶೀರ್ವಾದ, ಇದನ್ನೇನ್ ಮಾಡ್ಬೇಕು? ಸ್ಟಾಕ್ ಮಾಡ್ಬೇಕು. ಹೇಗೆ ಶಾರೀರಿಕವಾಗಿ ಹಣವನ್ನ, ಬಂಗಾರವನ್ನ, ಅಥವಾ FD ಸರ್ಟಿಫಿಕೇಟ್ಗಳನ್ನ, ಭೂಮಿಯನ್ನ, ಮನೆಯನ್ನ ಏನ್ ಮಾಡ್ತೀವಿ? ಭವಿಷ್ಯಕ್ಕೋಸ್ಕರ ಅಂತ ನಾವು ಅದನ್ನ ಹೇಗೆ ಸ್ಟಾಕ್ ಮಾಡಿಟ್ಕೊಳ್ತಿರೋ, ಹಾಗೆ ಆತ್ಮಿಕವಾಗೂ ಕೂಡ ನಿರಾಕಾರವಾಗಿರುವಂತ ಭಗವಂತನಲ್ಲಿ ಸೇರಿರುವಂತಹ ಸಪ್ತ ಗುಣಗಳು ನಿಮ್ಮಲ್ಲಿ ಏನಿಗಿರ್ಬೇಕು? ಸ್ಟಾಕ್. ಈ ಸ್ಟಾಕ್ ಅನ್ನ ನೀವು ಪೇಮೆಂಟ್ ಮಾಡಿದರೆ, ಆಧ್ಯಾತ್ಮಿಕ ಸಂಪಾದನೆ ಪೇಮೆಂಟ್ ಮಾಡಿದ್ರೆ, ಅವಾಗ ಏನಾಗ್ತದೆ? ಸಿಟ್ಟು ಬರೋದೇನಾಗ್ತದೆ? ಕಡಿಮೆ ಆಗುತ್ತೆ. ಆಗ್ತದೆ. ಓಕೆ, ಹಾಗೆ ಸಂಪಾದನೆ ಹೆಂಗಾಗ್ತದೆ? ಸಂಪಾದನೆ ಹೇಗೆ ಆಗ್ತದೆ? ವಿಶ್ವ ಕಲ್ಯಾಣದಲ್ಲಿ. ವ್ಯಾಪಾರದಿಂದ ಆಗ್ತದೆ ಅಲ್ವಾ? ಯಾವ ವ್ಯಾಪಾರ ಮಾಡ್ಬೇಕು? ಯಾವ ವ್ಯಾಪಾರ ಮಾಡ್ಬೇಕು? ಸಪ್ತ ಗುಣಗಳ ವ್ಯಾಪಾರ. ಅಂದ್ರೆ ಬಾಬಾದಲ್ಲಿರುವಂತ ಸಪ್ತ ಗುಣಗಳನ್ನ ವಿಶ್ವಕ್ಕೆ ಎಲ್ಲಿ ಬೇಕು ಅದನ್ನೇನ್ ಮಾಡ್ಬೇಕು? ಕೊಡ್ತಾ ಹೋಗಿ. ಕೊಡಲಿಕ್ಕೆ ನಿಮಿತ್ತರಾದಾಗ ಅದರಿಂದ ಏನು ಸಂಪಾದನೆ ಆಗತ್ತೆ, ಆ ಹಣದಿಂದ ನಿಮ್ಮ ಹಳೆ ಸಾಲಗಳು ಏನಾಗ್ತವೆ? ಕ್ಲಿಯರ್ ಆಗ್ತವೆ. ಯಾವಾಗ ಕ್ಲಿಯರ್ ಆಗ್ತಾ ಹೋಗ್ತದೋ ಅವಾಗ ಏನಾಗತ್ತೆ? ಸಿಟ್ಟು ಕಡಿಮೆ. ಆದರೆ ಆ ವ್ಯಾಪಾರಕ್ಕೆ ನೀವು ನಿಮಿತ್ತರಾಗಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಕೆಲಸ ಮಾಡಿ ನೀವು ನಿಮ್ಮ ಮನಸ್ಸನ್ನ ಪವಿತ್ರವಾಗಿ ತೆಗೆದುಕೊಂಡು ಯಾರ ಹತ್ರ ಹೋಗ್ಬೇಕು? ಭಗವಂತ. ಯಾವ್ದು ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಫೋನಲ್ಲಿ ಮಾತಾಡ್ಕೊಂಡಿದ್ರೆ ವ್ಯಾಪಾರ ಆಗುತ್ತೋ ಆಗಲ್ವೋ? ಆಗಲ್ಲ. ಹೋಗಲ್ಲ
ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮದುವೆ ಮನೆಗೆ ಹೋಗಿದ್ದಿದ್ದು ವ್ಯಾಪಾರ ಆಗತ್ತಾ? ಆಗಲ್ಲ. ಇಲ್ಲ. ವ್ಯಾಪಾರ ಮಾಡ್ತೀವಿ ಅಂತ ಎಲ್ಲ ತಗೊಂಡ್ ಹೋಗ್ಬಿಟ್ಟು ಫಿಲ್ಮಿಗೆ ಹೋಗ್ಬಿಟ್ಟು ಫಿಲ್ಮ್ ನೋಡ್ಕೊಂಡು ಬಂದ್ರೆ ವ್ಯಾಪಾರ ಆಗತ್ತಾ? ಇಲ್ಲ, ಹ್ಮ್. ವ್ಯಾಪಾರ ಮಾಡೋ ಸಮಯದಲ್ಲಿ ಏನ್ ಕೆಲಸ? ವ್ಯಾಪಾರ ಮಾಡೋದೇ ಕೆಲಸ. ಸರಿ, ವ್ಯಾಪಾರ ಮಾಡ್ಬೇಕಾದ್ರೆ ಯಾರ ಹತ್ರ ನೀವು ಪ್ರಾಡಕ್ಟ್ ಕೊಡ್ತಾ ಇದ್ದೀರಲ್ವಾ, ಅವ್ರಿಗೆ ಏನ್ ಮಾಡ್ಬೇಕು? ನಮ್ಮ ಮನೆಯವ್ರು ಸರಿ ಇಲ್ಲ, ನಮ್ಮ ಮಕ್ಕಳು ಸರಿ ಇಲ್ಲ, ನಾನು ಸಾಲಗಾರ ಇದ್ದೇನೆ ಅಂತ ಏನ್ ಮಾಡ್ಬೇಕು? ಅವ್ರಿಗೆಲ್ಲರಿಗೂ ಹೇಳ್ಬೇಕು. ಅವಾಗ ಅವ್ರು ಐಟಮ್ ತಗೊಳ್ತಾರೋ ತಗೊಳಲ್ವೋ? ಹೇಳ್ಬಾರ್ದು. ನಿನ್ ಸಹವಾಸನೆ ಬೇಡಪ್ಪ, ನೀನು ಬೇಡ, ನಿನ್ ಐಟಮು ಬೇಡ ಅಂತ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ? ಬಿಟ್ಟು ಹೊರ್ಟೋಗ್ತಾನೆ. ನಮ್ಗೇನ್ ಬೇಕು ಅದನ್ನು ಕೊಡು, ದುಡ್ಡು ತಕೊಂಡು ಹೋಗ್ತಾ ಇರು. ನಿನ್ನ ವೈಯಕ್ತಿಕ ವಿಷಯ ನಮಗೆ ಬೇಡ. ಹೇಳ್ಬೇಡ. ನಿನ್ನೆ ರಾತ್ರಿ ನಿದ್ರೆ ಮಾಡಿದ್ಯೋ ಬಿಟ್ಟಿದ್ಯೋ, ನಿನ್ನ ಸ್ನಾನ ಮಾಡಿದ್ಯೋ ಇಲ್ವೋ, ನಿನ್ನ ಸಾಲ ಎಷ್ಟಿದೆ, ನಿನ್ನ ಮಕ್ಕಳು ಏನು ಮಾಡ್ತಾರೆ, ಅದ್ಯಾವುದೂ ನಮ್ಗೆ ಸಂಬಂಧ ಇಲ್ಲ. ಇಲ್ಲ. ನಮ್ಗೆ ಬೇಕಾಗಿರೋದನ್ನು ಕೊಡು, ನೀನ್ ದುಡ್ಡು ತಗೊಂಡು ಹೋಗ್ತಾ ಇರು ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಯಾವುದೇ ವಿಷಯ ನಮ್ಗೆ ಬೇಡ. ಏನು ನೀನು ಪ್ರಾಡಕ್ಟ್ ಅನ್ನ ಕೊಡ್ತೀಯೋ ಅದನ್ನ ನೀನು ಪ್ಯೂರ್ ಇರೋದನ್ನ ಏನ್ ಮಾಡ್ಬೇಕು? ಕೊಡ್ಬೇಕು. ಹಾಲು ಮಿಕ್ಸ್ ಮಾಡಿ ಕೊಡೋರಿಗೆ, ನೀರು ಮಿಕ್ಸ್ ಮಾಡಿ ಕೊಡೋರಿಗೆ ವ್ಯಾಪಾರ ಚೆನ್ನಾಗಾಗತ್ತೋ, ಪ್ಯೂರ್ ಕೊಡೋರಿಗೆ ವ್ಯಾಪಾರ ಚೆನ್ನಾಗಿರುತ್ತೋ? ಇವತ್ತು ನಾವು ಈಶ್ವರಿ ವ್ಯಾಪಾರದಲ್ಲಿ ನಮ್ಗೆ ಕಸ್ಟಮರ್ ಜಾಸ್ತಿ ಇದ್ದಾರೋ ಕಡಿಮೆ ಇದ್ದಾರೋ? ಕಮ್ಮಿ. ಕಡಿಮೆ. ನೀವು ಕೊಡ್ಲಿಕ್ಕೆ ಹೋದ್ರು ಕೂಡ ಅವ್ರು ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇಲ್ಲ. ಯಾಕೆ? ಇವಾಗ ಕೊಡ್ತಾ ಇದ್ದೀನಿ. ಭಕ್ತಿ ಮಾರ್ಗದಲ್ಲಿ ಮಿಕ್ಸಿಂಗ್ ಆಗಿದೆ, ನಿಮ್ಮಿಂದನೂ ಕೂಡ ಮಿಕ್ಸಿಂಗ್ ಸಿಗ್ತಾ ಇದೆ. ಅವ್ರು ಯಾವ್ದನ್ನು ಹುಡುಕ್ತಾ ಇದ್ದಾರೆ? ಇವಾಗ ಶುದ್ಧವಾಗಿರೋದನ್ನ, ಪವಿತ್ರವಾಗಿರೋದನ್ನ ಹುಡುಕ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟು ನೀವು ಪವಿತ್ರ ಆಗ್ತಾ ಹೋಗ್ತಿರೋ, ರಾಜಯೋಗ ಚೆನ್ನಾಗಿ ಮಾಡ್ತಾ ಹೋಗ್ತಿರೋ, ಅಷ್ಟು ನಿಮ್ಮಲ್ಲಿ ಏನಾಗ್ತದೆ? ಭಗವಂತನ ಶಕ್ತಿ ಪ್ರವಾಹ ಆಗ್ತಾ ಇರ್ತದೆ. ಆವಾಗ ಏನಾಗ್ತದೆ? ಸಿಟ್ಟು ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತಾ ಇರ್ತದೆ. ಆದರೆ ಇಲ್ಲಿ ನೀವು ಸಾಧನೆ ಮಾಡ್ತಾ ಇರಬೇಕಾದ್ರೆ ಮಾಯೆ ಸಿಟ್ಟಿನ ರೂಪದಲ್ಲಿ ನಿಮ್ಮನ್ನು ಅಲ್ಲಾಡ್ಸ್ಲಿಕ್ಕೆ ಏನ್ ಮಾಡ್ತಾ ಪ್ರಯತ್ನ ಮಾಡುತ್ತೆ. ಏನ್ ಮಾಡುತ್ತದೆ? ಸಿಟ್ಟಿನ ಮೂಲಕ ನಿಮ್ಮನ್ನು ಅಲ್ಲಾಡ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹೇಗೆ ಪ್ರಯತ್ನ ಮಾಡ್ತದೆ? ಪರಿಸ್ಥಿತಿಗಳನ್ನ ಆ ರೀತಿ ಹೆಂಗ ಮಾಡತ್ತೆ ಅಂತಂದ್ರೆ, ನೀವು ಬಾಬನ ಮನೆಗೆ ಹೋಗಿರ್ತೀರಾ. ಯಾಕೆ ಹೋಗಿರ್ತೀರಿ? ಸೇವೆ ಮಾಡಕ್ಕೆ. ತಪಸ್ ಮಾಡ್ಲಿಕ್ಕೆ ಹೋಗಿರ್ತೀರಾ, ಯೋಗ ಮಾಡ್ಲಿಕ್ಕೆ ಅಂತ ಹೋಗಿರ್ತೀರಾ ಅಂತ ತಿಳ್ಕೊಳ್ಳಿ. ಓಕೆ, ಅಲ್ಲಿರುವಂತ ನಿಮಿತ್ತ ಟೀಚರ್ಗಳ ಮೂಲಕ ನಿಮ್ಗೆ ಏನ್ ಸಿಗ್ತದೆ? ಮಾಯ ವಾಟ ಮಾಡ್ತದೆ. ಯಾರು ವಾರ ಮಾಡೋದು? ಮಾಯ. ಅವಾಗ ನಾವೇನ್ ಮಾಡ್ತೀವಿ? ಅಕ್ಕೋರ್ ಬೈತಾರಪ್ಪ, ನಾನ್ ತಪಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವಾಗೇನಾಯ್ತು? ಸಿಟ್ಟಿಗೆ ನೀವು ಬಲಿಪಶು ಆದ್ರಿ. ನಾಳೆಯಿಂದ ಯೋಗೇಶ್ವರನ ಮೂಲಕ ಮಾಡುವಂತ ಕ್ಲಾಸಿಗೆ ನಾವು ಅಟೆಂಡ್ ಮಾಡೋದಿಲ್ಲ. ಯಾಕೆ? ತಪ್ಪು ಹುಡುಕ್ತಿರ್ತಾರೆ. ನಾವೇನಾದ್ರು ಫೋನ್ ಮಾಡಿ ಅವ್ರಿಗೆ ಹೇಳಿದ್ರೆ ನಾವೇನ್ ಹೇಳ್ತೀವಿ ಅದೇ ಕಡಿಮೆ ತನ ಇಟ್ಕೊಂಡ್ಬಿಟ್ಟು ಅವ್ರ ಕ್ಲಾಸಲ್ಲಿ ಹೇಳ್ತಾ ಇರ್ತಾರೆ. ಅದಕ್ಕೆ ನಾವು ಅಟೆಂಡ್ ಮಾಡೋದಿಲ್ಲ. ಅವಾಗೇನಾಯ್ತು? ಆ ಸಿಟ್ಟು ಆ ಒಂದು ಸಾಧನದ ಮೂಲಕ ಬಂದ್ಬಿಟ್ಟು ನಿಮ್ಮನ್ನ ಏನ್ ಮಾಡ್ತು? ಗದಾಯುದ್ಧ ಮಾಡ್ತು, ಬಾಣವನ್ನ ಬಿಡ್ತು. ಅವಾಗ ನಾವೇನಾಗ್ಬಿಟ್ವಿ? ಬಿಟ್ಬಿಟ್ವಿ. ಯೋಗ ಇಲ್ಲ, ತಪಸ್ಸಿಲ್ಲ, ಜ್ಞಾನ ಇಲ್ಲ, ಎಲ್ಲವನ್ನು ಬಿಟ್ಟಾಗ ನೀವೇನಾಗಿದ್ರಿ? ರಾವಣನಿಗೆ ವಶೀಭೂತರಾದ್ರೆ ತಾನೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಆ ಸಿಟ್ಟನ್ನ ನೀವು ಇಟ್ಕೊಂಡಾಗ, ಅದನ್ನ ನೀವು ಕಂಟಿನ್ಯೂ ಮಾಡಿದಾಗ, ಮಾಯೆ ಆ ಮೂಲಕನೇ ನಿಮ್ಮನ್ನ ಭಗವಂತನಿಂದ ದೂರ ಮಾಡುತ್ತೆ. ಯೋಗ ಮಾಡ್ಲಿಕ್ಕೆ ಕುತ್ಕೊಂಡಾಗ ಯಾರೋ ಸಿಟ್ಟು ಮಾಡ್ತಾ ಇದ್ದ ಅಂತಂದ್ರೆ ಅದೇ ಕಂಪ್ಲೇಂಟ್ ತಗೊಂಡು ಹೋಗಿರ್ತೀವಿ ನಾವು. ಯಾರ ಹತ್ರ? ಆವಾಗ ಯೋಗ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗ್ಬೋದಿಲ್ಲ. ಓಕೆ, ಯಾವ್ದೋ ಒಂದು ಕಸ್ಟಮರ್, ಇವಾಗ ನಮ್ ನಾಗಣ್ಣವ್ರು ಪ್ರತಿದಿನ ಹಣ್ಣನ್ನ ಒಯ್ದು ಕೊಡ್ತಾರೆ ಯಾವ್ದೋ ಹಳ್ಳಿಗೆ, ಸರಿನಾ? ಯಾವ್ದೋ ಒಂದು ದಿವ್ಸ ಹೋಗ್ಲಿಲ್ಲ, ಆ ದಿನ ಹಬ್ಬ ಇತ್ತು. ಮರುದಿನ ಕೇಳ್ತಾರೆ, ಯಾಕ್ರಿ ನಾಗಣ್ಣವ್ರು ಬಂದಿಲ್ಲ ಅಂತಂದ್ರೆ, ಇಲ್ಲ ಬೆಳಿಗ್ಗೆ ನನಗೆ ಪತ್ನಿ ಜೊತೆ ಜಗಳ ಆಗ್ಬಿಡ್ತು, ನನಗೆ ಸಿಟ್ಟು ಬಂದ್ಬಿಡ್ತು, ಅದಕ್ಕಾಗಿ ನಾನು ಕೆಲ್ಸಕ್ಕೆ ಹೋಗೋದಿಲ್ಲ ಅಂತ ಮನೇಲಿ ಏನ್ ಮಾಡ್ಬಿಟ್ಟೆ, ಕೂತ್ಕೊಂಡ್ಬಿಟ್ಟೆ ಅಂತ ಬಿಟ್ಟು ಹೇಳಿದಾಗ, ಆ ದಿನ ಅವ್ರು ಹಣ್ಣು ಮಾಡ್ಲಿಕ್ಕೆ ಹೋಗ್ದಿದ್ದಾಗ ಅಲ್ಲಿ ಏನ್ ಮಾಡ್ತಾರೆ? ಯೋಗೇಶ್ ಅಣ್ಣ ಹೋಗ್ಬಿಡ್ತಾರೆ ವ್ಯಾಪಾರ ಮಾಡ್ಲಿಕ್ಕೆ. ಓಕೆನಾ? ಅವಾಗ ಅಲ್ಲಿ ವ್ಯಾಪಾರ ಮಾಡಿದಾಗ ಏನಾಗ್ತದೆ? ಈಗ ಯೋಗೇಶನ ಪ್ರತಿದಿನ ಕರೆಕ್ಟಾಗಿ ಏನ್ ಮಾಡ್ತಾರೆ? ಐಟಮ್ ಅಂತ ತಂದು ಕೊಡ್ತಾರೆ. ಒಂದ್ ದಿವಸ ಮಗನ ಜೊತೆ ಜಗಳ, ಒಂದ್ ದಿವಸ ಮಗಳ ಜೊತೆ ಜಗಳ, ಒಂದ್ ದಿವಸ ಪತ್ನಿ ಜೊತೆ ಜಗಳ ಅಂತ ಹೇಳಲಿಕ್ಕೆ ಅವ್ರಿಗೆ ಮದುವೆನೇ ಆಗ್ಲಿಲ್ಲ ಅಲ್ವಾ? ಇಲ್ಲ ಅಣ್ಣವ್ರೆ, ಅಮ್ಮ ಇದಾರಲ್ಲ, ಅಣ್ಣ ಇದಾರಲ್ಲ, ಹೌದು, ಅವ್ರ ಜೊತೆ ನಾವು ಜಗಳ ಮಾಡೋದಿಲ್ಲ. ಅವಾಗ ಏನ್ ಮಾಡ್ತೀವಿ? ಪ್ರತಿದಿನ ನಮ್ಮ ಕೆಲಸವನ್ನು ಕರೆಕ್ಟಾಗಿ ಮಾಡ್ತಾ ಇರ್ತೀವಿ, ಸಂಪಾದನೆ ಮಾಡ್ತಾ ಇರ್ತೀವಿ. ಹಾಗೂ ನನ್ನ ವ್ಯಾಪಾರ ಏನಾಗ್ತಾ ಇರ್ತದೆ?
ಚೆನ್ನಾಗಿ ಚೆನ್ನಾಗಿ ಆಗ್ತಾ ಇರ್ತದೆ. ಓಕೆ, ಇವ್ರ ಜೊತೆ ಜಗಳ, ಅದಕ್ಕೆ ಅಮೃತ ವೇಳೆ ಎದ್ದಿಲ್ಲ. ಅವ್ರ ಜೊತೆಗೆ ಜಗಳ, ಅದಕ್ಕೆ ಅಮೃತ ವೇಳೆ ಗೆದ್ದಿಲ್ಲ. ಎದ್ರೂ ಕೂಡ ಇವ್ರ ಜಗಳ ಇವತ್ತು ತಗೊಂಡೋದ್ವಿ ಬಾಬನ ಹತ್ರ, ಅವ್ರ ಜಗಳ ತಗೊಂಡೋದ್ವಿ, ಅವ್ರು ಹಾಗೆ ಹೇಳ್ದೆ, ಇವ್ರು ಹೀಗೆ ಹೇಳ್ದೆ, ಅವ್ರು ಹಾಗೆ ಮಾಡಿದ್ರು. ಅವಾಗ ಏನಾಯ್ತು, ಬರೀ ಬಾಬನ ಎದುರುಗಡೆ ಕಂಪ್ಲೇಂಟ್ ಮಾಡೋದೇ ಆಯ್ತೇ ಹೊರತು ಅಲ್ಲಿ ಕಂಪ್ಲೀಟ್ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇವತ್ತಿನ ದಿನ ಶಿವರಾತ್ರಿ ಇರುವಂತ ಕಾರಣದಿಂದ ಬಾಬನಿಗೆ ನೀವು ಸಿಟ್ಟನ್ನ ಏನ್ ಮಾಡ್ಬೇಕು, ಗಿಫ್ಟಿನ ರೂಪದಲ್ಲಿ ಕೊಡ್ಬೇಕು. ಕೊಡ್ತೀರಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ, ಕೇಳ್ತಿದ್ದಾರೆ. ನೋಡಿ, ನಮಗೆ ಬೇಡದೇ ಇರೋದನ್ನ ಬಾಬಾ ಕೇಳ್ತಾರೆ ಅಲ್ವಾ. ನಾವೇ ಯಾರಿಗಾದ್ರು ಗಿಫ್ಟ್ ಕೊಡ್ಬೇಕಾದ್ರೆ ಏನ್ ಯೋಚನೆ ಮಾಡ್ತೀವಿ, ನಾವು ಕೊಡುವಂತ ಸಾಧನದಿಂದ ಅವ್ರಿಗೆ ಉಪಯೋಗ ಆಗಬೇಕು ಅಂತ. ಅದು ಬಾಬಾ ಏನ್ ಹೇಳ್ತಿದ್ದಾರೆ, ಯಾವ್ದು ನಿಮ್ಗೆ ತೊಂದರೆ ಕೊಡ್ತಾ ಇದ್ಯೋ ಅದನ್ನೇನ್ ಮಾಡಿ ಹೇಳ್ಕೊಡಿ. ಒಂದು ಸಣ್ಣ ಮಗು ಕೈಯಲ್ಲಿ ಚಾಕು ಇಟ್ಕೊಂಡ್ರೆ ಅಮ್ಮ ಏನ್ ಮಾಡ್ತಾರೆ, ಆಪಲ್ ಕೊಟ್ಬಿಟ್ಟು, ಮಾವಿನ ಹಣ್ಣು ಕೊಟ್ಬಿಟ್ಟು, ಚಾಕ್ಲೇಟ್ ಕೊಟ್ಬಿಟ್ಟು ಚಾಕುವನ್ನ ಏನ್ ಮಾಡ್ಬಿಡ್ತಾರೆ, ತಗೊಂಡ್ಬಿಡ್ತಾರೆ. ಹಾಗೆ ಬಾಬಾ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಕೊಡೋದರ ಮೂಲಕ ನಮ್ಮಲ್ಲಿರುವಂತ ವಿಕಾರವನ್ನ ನಮ್ಮ ಏನ್ ಮಾಡ್ತಿದ್ರೆ ಕೇಳ್ತಾ ಇದ್ದಾರೆ. ಬಾಬನ ಪ್ರಶ್ನೆ, ನಾನು ಕೇಳ್ತಾ ಇದ್ದೇನೆ ಅಂದ್ಮೇಲೆ ಕೊಡ್ತಿರೋ ಕೊಡಲ್ವೋ? ಮಗು ಕೈಯಲ್ಲಿ ಚಾಕು ಇಟ್ಕೊಂಡಾಗ ಕೊಡು ಅಂತ ಹೇಳಿದ್ರು ಕೊಡತ್ತ ಅದು? ಇನ್ನೂ ಗಟ್ಟಿಯಾಗಿಟ್ಕೊಳ್ತದ ಅಲ್ವಾ. ಹಾಗೆ ನಾವು ಇನ್ನೂ ಕೂಡ ಏನ್ ಮಾಡ್ತೀವಿ, ಕ್ರೋಧವನ್ನು ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ ನೀವು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತೀರ. ಎಷ್ಟು ನೀವು ಕ್ರೋಧ ಬಿಡಬೇಕು ಅಂತ ಯೋಚನೆ ಮಾಡ್ತಿರೋ ಅದೇ ಸಮಯದಲ್ಲಿ ಪುನಃ 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 ನಾಟಕದ ಅನುಸಾರ ಕ್ರೋಧಕ್ಕೆ ಸಂಬಂಧಪಟ್ಟಂತ ಟೆಸ್ಟಿಂಗ್ ಪೇಪರ್ಗಳು ಬರ್ತಾ ಹೋಗ್ತವೆ ಅಲ್ವಾ. ಯಾವುದೋ ಒಂದು ವ್ಯಕ್ತಿ ತುಂಬಾ ಸರಾಯಿ ಕುಡಿತಾ ಇರೋದು ತಕ್ಷಣ ಬಿಟ್ಬಿಟ್ರೆ ಕಾಯಿಲೆ ಜಾಸ್ತಿ ಆಗ್ಬಿಡ್ತದಂತ. ಜಾಸ್ತಿ ಆದ್ರೂ ಕೂಡ ಏನ್ ಮಾಡಬಾರ್ದು, ಮತ್ತು ವಾಪಸ್ ಕುಡಿಯೋದನ್ನ ಸ್ಟಾರ್ಟ್ ಮಾಡಬಾರ್ದು. ಟ್ರೀಟ್ಮೆಂಟ್ ಏನ್ ಮಾಡ್ತಾ ಹೋಗ್ಬೇಕು. ಅದಕ್ಕಾಗಿ ಹೇಳ್ತಾರೆ, ಮಕ್ಕಳೇ, ಕ್ರೋಧದ ಕಾರಣದಿಂದ ನಿಮ್ಮ ಸಾಧನೆ ಏನಾಗಿದೆ, ನಿಂತು ಬಿಟ್ಟಿದೆ. ಅದಕ್ಕೇನ್ ಮಾಡ್ಬೇಕು, ಅದರ ಮೇಲೆ ನೀವು ವಿಜಯಿಗಳಾಗ್ಬೇಕು ಅಂತಂದ್ರೆ ಸ್ವಸ್ಥಿತಿಯನ್ನೇನ್ ಮಾಡ್ಬೇಕು, ಜಾಸ್ತಿ ಮಾಡಬೇಕು. ಪ್ರತಿದಿನ ಪವರ್ಫುಲ್ ಯೋಗವನ್ನ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ನಿಮ್ಮ ಒಂದು ಅಕೌಂಟ್ಗಳನ್ನ ಏನಿದೆ ಅದಕ್ಕೆ ಪೇಮೆಂಟ್ಗಳನ್ನ ಮಾಡಿದಾಗ ಕ್ರೋಧ ಬರುವಂತ ಸಾಧ್ಯತೆಗಳೇನಾಗ್ತಾವೆ, ಕಡಿಮೆ ಆಗ್ತವೆ. ತುಂಬಾ ಅಸಫಲತೆ ಬರ್ತಾ ಇದೆ, ತುಂಬಾ ಬೇಜಾರು ಬರ್ತಾ ಇದೆ ಅಂತಂದ್ರೆ ಆದ್ಮೇಲೆ ನಿಮ್ ಸಂಪಾದನೆ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇನ್ನೊಂದು ಪ್ರಾಕ್ಟಿಕಲ್ ಅನುಭವ ಹೇಳ್ತೀನಿ ಆದ್ಮೇಲೆ. ಕೆಲವೊಂದ್ಸಲ ಬಾಬಾ ನಮ್ಮನ್ನ ಸೇವೆಗೆ ಕಳಿಸಿದಾಗ ಒಳಗಡೆ ಸ್ಥಿತಿ ತುಂಬಾ ಚೆನ್ನಾಗಿರ್ತದೆ. ಹೆಂಗಿರ್ತದೆ, ಒಳಗಡೆ ಸ್ಥಿತಿ, ಆಧ್ಯಾತ್ಮಿಕ ಸ್ಥಿತಿ ತುಂಬಾ ಚೆನ್ನಾಗಿರ್ತದೆ. ಯೋಗದಲ್ಲಿ ಜ್ಞಾನ ಹೇಳ್ಬೇಕದು ಸಂಪೂರ್ಣವಾಗಿ ಬಾಬಾ ಉಪಯೋಗ ಮಾಡಿದೇನಾಗುತ್ತೆ, ನಮ್ಗೆ ಸ್ಪಷ್ಟವಾಗಿ ಏನಾಗ್ತಾ ಇರ್ತದೆ, ಗೊತ್ತಾಗ್ತದೆ. ಒಳಗಡೆ ಸ್ಥಿತಿ ಚೆನ್ನಾಗಿರ್ತದೆ. ಅದು ಎದಗಡೆಯಿಂದ ನಿಂದನೆ ಬರ್ತಾ ಇರ್ತದೆ. ಏನು ಬರ್ತಾ ಇರ್ತದೆ, ಯಾವ ನಿಂದನೆ? ನೀವ್ ಹಿಂಗ್ ಕ್ಲಾಸ್ ಮಾಡಬಾರ್ದಿತ್ತು, ನೀವ್ ಈ ಉದಾಹರಣೆ ಕೊಡಬಾರ್ದಿತ್ತು, ನೀವ್ ಹಿಂಗ್ ಹೇಳ್ಬಾರ್ದಿತ್ತು ಅಂತ ಬಿಟ್ಟು ಏನ್ ಮಾಡ್ತಾರೆ, ಎದಗಡೆಯವರು ತಿಳಿಸ್ತಾರೆ. ಆವಾಗ ಅವ್ರು ಆ ರೀತಿ ಹೇಳಿದಾಗ ನಾವು ಅದ ಕಡೆ ಗಮನ ಕೊಡಬೇಕು, ಕೊಡಬಾರ್ದು ಅಂತದ್ದು ಏನಾದ್ರು ವಿಷಯ ಬಂದ್ರೆ ಭಗವಂತನ ಎದಗಡೆಗಿಡಿ. ಬಾಬಾ ನೋಡಿ ಹಿಂಗಿಂಗ್ ಹೇಳ್ತಾ ಇದ್ದಾರೆ, ಅದ್ರಲ್ಲಿ ನನ್ ತಪ್ಪಿದ್ದು, ನನ್ನನ್ನು ಏನ್ ಮಾಡಿ ಸರಿ ಮಾಡಿ. ಅವ್ರು ಹಾಗೆ ಹೇಳಿದ್ರು ಅಂತ ಬಿಟ್ಟು ನೀವು ಅದ್ರ ಬಗ್ಗೆ ತುಂಬಾ ಬೇಜಾರು ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಮ ಸ್ವಸ್ಥಿತಿಲಿ ಏನು ಅಂತ ನಿಮ್ಗೇನಾಗ್ತಾ ಇದೆ. ಉದಾಹರಣೆಗೆ, ನೀವು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗಿದ್ದೀರಾ, ಟ್ರೀಟ್ಮೆಂಟ್ ತಗೊಂಡಿದ್ದೀರಾ, ನಿಮ್ಗೆ ಆರೋಗ್ಯ ಸರಿ ಆಗ್ತಾ ಇದೆ. ಆವಾಗ ಉಳಿದವರೆಲ್ಲ ಅವ್ರು ಡಾಕ್ಟರ್ ಸರಿ ಇಲ್ಲ, ಮೆಡಿಸಿನ್ ಸರಿ ಇಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ನಿಂದನೆ ಮಾಡಿದ್ರೆ ನೀವು ಒಪ್ತಿರೋ ಒಪ್ಪಲ್ವೋ? ಒಪ್ಪಲ್ಲ. ಯಾಕೆ? ಆಶಾ. ಸರಿ. ಇನ್ನು ಕೆಲವೊಂದ್ಸಲ ಉಲ್ಟಾ ಕೇಸ್ ಸಹ ನಿಮ್ಮ ಒಳಗಡೆ ಸ್ಥಿತಿ ನಿಮ್ಗೆ ಅನಿಸ್ತಾ ಇರ್ತದೆ, ಇವತ್ತು ನಾನ್ ನಿರೀಕ್ಷೆ ಮಾಡಿರುವಂತ ರೀತಿಯಲ್ಲಿ ಯೋಗ ಆಗಿಲ್ಲ, ಆ ಪ್ರಮಾಣದಲ್ಲಿ ಬಾಬಾ ನಮ್ಮನ್ನು ಉಪಯೋಗ ಮಾಡ್ಕೊಂಡಿಲ್ಲ, ಆ ರೀತಿಯಲ್ಲಿ ಬಾಬಾ ಜ್ಞಾನ ಹೇಳಲಿಲ್ಲ ಅಂತ ನಿಮ್ಗೆ ಒಳಗಡೆ ಏನಾಗ್ತಾ ಇದೆ, ಡಿಸ್ಟರ್ಬೆನ್ಸ್ ಗೊತ್ತಾಗ್ತದೆ. ಸರಿ, ಎದೆಗಡರು ಚೆನ್ನಾಗಿ ನಿಮ್ಮನ್ನು ಹೊಗಳ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ? ಅದು ಸತ್ಯನೋ ಸುಳ್ಳು? ಆವಾಗ ನೀವು ಮಾಡಿರುವಂತ ಕರ್ಮದ ಫಲವನ್ನ ಎದಗಡೆ ವ್ಯಕ್ತಿಯ ಮಾತಿನಿಂದ, ಉಡುಗೊರೆಯಿಂದ, ಸನ್ಮಾನದಿಂದ, ನಿಂದನೆಯಿಂದ ಹೋಲಿಕೆ ಮಾಡ್ಕೊಳ್ಬೇಕು. ನಿಮ್ಮ ಸ್ವಸ್ಥಿತಿಯಿಂದ ನಿಮ್ಮ ಕರ್ಮದ ಫಲವನ್ನ ನೀವು ಅದನ್ನ ಏನ್ ಮಾಡ್ಬೇಕು, ಕಂಪ್ಯಾರಿಸನ್ ಮಾಡ್ಕೊಳ್ಬೇಕು. ನಮ್ಮ ಸ್ವಸ್ಥಿತಿಯಿಂದನೇ ಮಾಡ್ಕೋಬೇಕು. ಹೌದು ತಾನೆ? ಅದಕ್ಕೆ ಬಾಬಾ ಸ್ವಸ್ಥಿತಿಯಿಂದ ಪರಿಸ್ಥಿತಿಯ ಮೇಲೆ ವಿಜಯ.
ಬೇರೆಯವ್ರು ಏನ್ ಹೇಳ್ತಾರೆ ಅದರ ಬಗ್ಗೆ ನೀವು ಚಿಂತನೆಯನ್ನ ಮಾಡಬೇಡಿ. ನೀವು ಬಾಬನ ಸೇವೆ ಮಾಡಿದಿರಿ, ಬಾಬಾ ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರೆ ಅಷ್ಟರ ಬಗ್ಗೆ ಮಾತ್ರ ಯೋಚನೆ ಮಾಡಿ, ಹೊರತು ಜನ ಏನ್ ಹೇಳ್ತಾರೆ ಅದರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಕೊಡಬೇಡಿ. ಅರ್ಥ ಆಯ್ತಾ? ಅದಕ್ಕಾಗಿ ಇಲ್ಲಿ ಕ್ರೋಧ ಏನ್ ಮಾಡುತ್ತೆ, ನಿಮ್ಗೆ ಸಾಧನೆಗೆ ಮಧ್ಯದಲ್ಲಿ ಮುಳ್ಳಿನ ರೂಪದಲ್ಲಿ ಬರುತ್ತೆ. ಅದಕ್ಕೆ ಮುಳ್ಳನ್ನೇನ್ ಮಾಡ್ಬೇಕು? ತೆಗ್ದಾಕ್ಬೇಕು. ತೆಗೆದಾಕ್ಬೇಕು, ಸುಟ್ಟಾಕ್ಬಿಡ್ಬೇಕು. तो आज बाप दादा यह पूछते हैं कि एक महाभूत को तो व्रत लेकर वृत्ति बदली, लेकिन दूसरा जो भूत है क्रोध का, क्या क्रोध के भूत पर विजय प्राप्त करना यह भी संकल्प किया है? ಪವಿತ್ರತೆಯ ಬಗ್ಗೆ, ಕಾಮ ವಿಕಾರದ ಬಗ್ಗೆ ನೀವೇನ್ ಮಾಡಿದ್ರಿ? ವ್ರತವನ್ನ ತೆಗೆದುಕೊಂಡು, ಓಕೆ ಬಾಬಾ ನಂದು ಏನು ಡಿಮಾಂಡ್ ಇಲ್ಲ, ಪುರುಷಾರ್ಥ ವಿಷಯ ಇರ್ಬೋದು, ಸೇವೆಯ ವಿಷಯ ಇರ್ಬೋದು, ಆಹಾರದ ವಿಷಯ ಇರ್ಬೋದು, ಏನೇ ಇದ್ರು ಕೂಡ ನೀನು ಯಾವಾಗ ಎಲ್ಲಿ ಕೂಡಿಸ್ತೀಯೋ ಅಲ್ಲಿ ಕುತ್ಕೊಳ್ತೇನೆ, ಶ್ರೀಮತದ ಅನುಸಾರ ಏನು ಆಹಾರ ಕೊಡ್ತೀಯೋ ಅದನ್ನ ತಗೊಳ್ತೇನೆ, ಎಲ್ಲೇ ನೀನು ಇಟ್ಟರು ಕೂಡ ನನ್ನ ಮನಸ್ಸು ನಿನ್ನ ಕೈಯಲ್ಲಿ ಕೊಟ್ಟಿರ್ತೇನೆ, ಯಾವುದೇ ವೆರೈಟಿ ಸೇವೆಗೆ ನಾನು ಸದಾ ಎವರೆಡಿ ಸನ್ನದ್ಧ ಆಗಿರ್ತೇನೆ, ನನಗೆ ವೈಯಕ್ತಿಕವಾದಂಥ ಯಾವುದೇ ಇಚ್ಛೆಗಳು ಬೇಕು ಅಂತ ಇಲ್ಲ. ಇದರಲ್ಲಿ ನೀವೇನಾದ್ರೆ ಪಾಸ್ ಆಗಿದ್ದೀರೋ ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿ. ಸರಿ, ಈಗ ನಾವೇನ್ ಮಾಡ್ಬೇಕಂತೆ, ಎರಡನೇದ ಕಡೆ ಗಮನ ಕೊಡ್ಬೇಕಂತ. ಎರಡನೇದು ಯಾವ್ದು ಸ್ಟೆಪ್? ಕ್ರೋಧ. ಕ್ರೋಧದ ಮೇಲೆ ನಾವೇನ್ ಮಾಡ್ಬೇಕಾಗ್ತದೆ? ಹೆಚ್ಚಿನ ಅಟೆನ್ಷನ್ ಅನ್ನ ಕೊಡಬೇಕಾಗತ್ತೆ. ಸಿಟ್ಟು ಯಾಕೆ ಬರುತ್ತೆ ಅಂತಂದ್ರೆ, ನೀವು ನಿರೀಕ್ಷೆ ಮಾಡಿರುವಂತ ರೀತಿಯಲ್ಲಿ ಕರ್ಮದ ಫಲ ಸಿಗದಿದ್ದಾಗ, ಎದುರುಗಡೆ ವ್ಯಕ್ತಿ ಆ ರೀತಿ ಪಾತ್ರವನ್ನು ಮಾಡದಿದ್ದಾಗ ನಿಮ್ಗೆ ಏನಾಗ್ತದೆ? ಸಿಟ್ಟು ಬರ್ತದೆ. ಅದಕ್ಕೆ ಪುನಃ 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 ಹೇಳ್ಕೊಳ್ಬೇಕಾಗತ್ತೆ. ಏನಂತ? ಎಸ್, ಅವ್ರವ್ರ ಕರ್ಮದ ಅನುಸಾರ ಅವ್ರೇನ್ ಮಾಡ್ತಾರೆ? ಪಾತ್ರವನ್ನ ಮಾಡ್ತಾ ಇದ್ದಾರೆ. ನಾನು ಬಾಬನ ಜ್ಞಾನವನ್ನ ಕರೆಕ್ಟಾಗಿ ಧಾರಣೆ ಮಾಡಿದ್ರೆ ಪ್ರಪಂಚದಲ್ಲಿ ಏನಾದ್ರೂ ಕೂಡ ನನಗೇನಿರ್ತದೆ? ಕಲ್ಯಾಣನೇ ಇರತ್ತೆ ಹೇಳುವಂತ ನಂಬಿಕೆ, ವಿಶ್ವಾಸ, ಅನುಭವ ನಿಮಗಿದ್ರೆ ನೀವೆಂದಿಗೂ ಕೂಡ ಕ್ರೋಧದಲ್ಲಿ ಏನಾಗೋದ್ರ ಪ್ರಭಾವಿತರು ಆಗೋದಿಲ್ಲ. ಹಾಗಂತ ಆದ್ಮೇಲೆ ತಕ್ಷಣದಲ್ಲಿ ನಾವು ಕ್ರೋಧದ ಮೇಲೆ ವಿಜಯ ಪ್ರಾಪ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆಯಾ? ಇಲ್ಲ. ಇಲ್ಲ. ಓಕೆ, ಮೊದ್ಲು ಯಾರಾದ್ರೂ ಏನಾದ್ರೂ ಹೇಳಿದ್ರೆ, ಓಕೆ, ನಿಮಗೆ ತಿಂಗಳಾನುಗಟ್ಲೆ ಅದರ ಎಫೆಕ್ಟ್ ಬರ್ತಾ ಇದ್ದಿದ್ರೆ ಈಗ ಚೆಕ್ ಮಾಡ್ಬೇಕು. ಏನಂತ? ಈಗ ಯಾರಾದ್ರೂ ನಿಂದನೆ ಮಾಡಿದ್ರೆ ಎಫೆಕ್ಟ್ ತಿಂಗಳಿರುತ್ತೋ, ವಾರದಲ್ಲಿ ತಣ್ಣಗಾಗ್ಬಿಡತ್ತೋ, ಒಂದ್ ದಿನದಲ್ಲಿ ತಣ್ಣಗಾಗ್ಬಿಡ್ತದೋ, 1 ಅವರ್ನಲ್ಲಿ ತಣ್ಣಗಾಗಿರುತ್ತೋ, ಏನ್ ಮಾಡ್ಬೇಕು? ಯಾವಾಗ ಆಗ್ತದದ್ದು? ಯಾವಾಗ ಆಗತ್ತೆ? ಯೋಗ ಚೆನ್ನಾಗ್ ಮಾಡೋದು. ಸಿಂಪಲ್. ಇವಾಗ ನಿಮಗೊಂದು ಕಾಯಿಲೆ ಬಂದಿದೆ ಅಂತ ತಿಳ್ಕೊಳ್ಳಿ. ಕಾಯಿಲೆ ಬಂದ್ರೆ ನೀವೇನ್ ಮಾಡ್ಬೇಕು? ಡಾಕ್ಟರ್ ತಗೋಬೇಕು. ಹೌದಾ? ಈಗ ನೀವೆಲ್ಲ ಡ್ಯೂಟಿಗೆ ಹೋಗಿದ್ದೀರಾ ಅಥವಾ ಎಲ್ಲ ಊರಿಗೆ ಹೋಗಿದ್ದೀರಾ, ಡಾಕ್ಟರ್ ತಗೋಬೇಕು ಅಂದ್ರೆ ನಿಮ್ಮ ಊರಿಗೆ ಬಂದು ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಆಮೇಲೆ ಆ ಡಾಕ್ಟರ್ ಸಿಕ್ಬಿಟ್ಟು ಅಪಾಯಿಂಟ್ಮೆಂಟ್ ತಗೊಂಡು ಮೆಡಿಸಿನ್ ತಗೊಂಡು ಕಾಯಿಲೆ ಗುಣ ಮಾಡ್ಕೊಳ್ಳೋವರೆಗೂ ಕೂಡ ಏನಾಗ್ತದೆ? ಟೈಮ್. ಆವಾಗ ಕಾಯಿಲೆ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಓಕೆ, ಆಲ್ರೆಡಿ ನೀವು ಮೆಡಿಸಿನ್ ತಗೊಂಡು ಹೋಗ್ತಾ ಇದ್ದೀರಿ, ಎಲ್ಲೋದು ಕೂಡ ಮೆಡಿಸಿನ್ ಜೊತೆಲಿದೆ. ಕಾಯಿಲೆ ಬಂತು, ತಕ್ಷಣದಲ್ಲಿ ಮೆಡಿಸಿನ್ ತಗೊಂಡ್ಬಿಟ್ಟು ಏನಾಗ್ಬಿಡ್ತು? ಗುಣ. ರಾತ್ರಿ ಜ್ವರ ಬಂತು, ಬೆಳಗ್ಗೆ ಆಗೋವರೆಗೆ ಇಲ್ವೇ ಇಲ್ಲ. ಹಾಗೆ ಇಲ್ಲೇನ್ ಮಾಡ್ಬೇಕು? ನಮ್ಗೆ ಕಾಯಿಲೆ ಬಂದ ತಕ್ಷಣ ಸಿಟ್ಟು ಅಂತಂದ್ರೆ ಏನು? ಮನಸ್ಸಿನ ಮೇಲೆ ಪ್ರಭಾವ ತಾನೆ. ಅವಾಗ ಮನ ಬುದ್ಧಿನ ತಕ್ಷಣ ಇಲ್ಲಿಡ್ಬೇಕು ನಾವು. ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ ಅದು ಬೇಡ ನಿಮ್ಗೆ ಕಾರಣ. ಓಕೆ, ತಕ್ಷಣದಲ್ಲಿ ಮನ ಬುದ್ಧಿಯನ್ನು ಏನ್ ಮಾಡ್ಬೇಕು? ಪರಮಾತ್ಮ ಇಡ್ಬೇಕು. ಯಾವಾಗ, ಎಲ್ಲಿ? ಈಗ ಉದಾಹರಣೆಗೆ ನೀವು ಆಫೀಸಲ್ಲಿ ಇದ್ದೀರಾ, ಮೇಲ್ಗಡೆ ಆಫೀಸರ್ ನಿಮ್ಮ ಮೇಲೆ ಏನ್ ಮಾಡಿದ್ರೆ ಸಿಟ್ಟು ಮಾಡಿದ್ದಾರೆ ಕಾರಣಾಂತರದಿಂದ. ಆಯ್ತು, ಸುಮ್ನೆ ಇರಿ, ನಾವು ಯೋಗ ಮಾಡ್ಬೇಕು ಅಂತ ಅಲ್ಲೇ ಕೂತ್ಕೊಂಡ್ಬಿಡ್ತೀರಾ ಯೋಗ ಮಾಡ್ಲಿಕ್ಕೆ? ಮತ್ತೆ ಮನಸ್ಸನ್ನ ಇಡ್ಬೇಕು. ಅಲ್ಲಿಂದ ಮನೆಗೆ ವಾಪಸ್ ಬರ್ಬೇಕಾಗ್ತದೆ. ನೀವು ಅಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ನೀವು ವರ್ಕ್ ಮಾಡ್ಬೇಕಾದ್ರೆ ಮನಸ್ಸನ್ನ ವರ್ಕಿನ ಕಡೆ ಗಮನವನ್ನ ಕೊಡಬೇಕಾಗ್ತದೆ. ನಾವೇನ್ ತಪ್ಪು ಮಾಡ್ತೀವಿ ಆದ್ಮೇಲೆ? ಈಗ ವರ್ಕಿನ ಕಡೆ ಗಮನ ಕೊಡ್ಬೇಕಾ? ಆ ಸಿಟ್ಟನ್ನ ಹಾಗೇ ಇಟ್ಕೊಂಡಿರ್ತೀವಿ. ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತೇವೆ? ವರ್ಕ್ ಮಾಡ್ಬೇಕಾದ್ರೆ ಯಾರು ಸಿಟ್ಟು ಮಾಡಿದಾರೋ ಅವ್ರ ಮೇಲೆ ನಿಂದನೆ ಮಾಡ್ತಾ ಇರ್ತೀವಿ. ಮತ್ ವಾಪಸ್ ಮನೆಗೆ ಬರ್ಬೇಕಾದ್ರೆ ಬಸ್ಸಲ್ಲೋ ಟೂ ವೀಲರ್ ಅಲ್ಲಿ ಅವರನ್ನು ಬೈಕೊಂಡು ಬರ್ತಾ ಇರ್ತೀವಿ. ಮನೆಗೆ ಬಂದ್ಮೇಲೆ ನಮ್ಮ ಮನೇಲಿ ಯಾರು ಇರ್ತಾರಲ್ಲ, ನಮ್ಮ ಸ್ನೇಹಿತರು, ಪರಿಚಿತರು ಕೂಡ, ಅವರಿಗೂ ಕೂಡ ಆ ವಿಷಯವನ್ನ ಏನ್ ಮಾಡ್ತೀವಿ? ಅವಾಗದ್ ಹೆಚ್ಚಿಗೆ ಆಯ್ತು, ಕಡಿಮೆ ಆಯ್ತು? ಪೆಟ್ರೋಲ್ ಹಾಕದಂಗಾಯ್ತು, ನೀರ್ ಹಾಕದಂಗಾಯ್ತು?
ಪೆಟ್ರೋಲ್ ಆದ್ರೆ ನೀವೇನ್ ಮಾಡ್ಬೇಕು ಹಂಗಿದ್ರೆ? ನೀರ್ ನೀರ್ ಹಾಕ್ಬೇಕು. ಹಾಕಿ ಊಟ ಮಾಡ್ಬೇಕು. ಕಾಯಿಲೆ ಬಂದಾಗ ಏನ್ ಮಾಡ್ಬೇಕು? ಔಷಧಿ ಮೆಡಿಸಿನ್. ಹೌದಾ? ಹಾಗೆ ಆ ಸಿಟ್ಟು ಬಂದಾಗ ಬಾಬನಿಗೆ ಹೇಳಿ, ಬಾಬಾ ಹಿಂಗಿಂಗ್ ಆಗಿದೆ ಅಂತ ಬಾಬನಿಗೆ ಏನ್ ಮಾಡಿ ತಿಳಿಸಿಬಿಟ್ಟು ಏನ್ ಮಾಡಿ, ಆದಷ್ಟು ಮನೆಗೆ ಬಂದ್ಬಿಟ್ಟು ಅಥವಾ ಬಾಬನ ಮನೆಗೆ ಹೋಗ್ಬಿಟ್ಟು ಯಾರಿಗೂ ಆ ಯಾವ ವಿಷಯವನ್ನ ತಿಳಿಸದೆ ಯೋಗ ಮಾಡಿ. ಇದನ್ನ ಪ್ರಾಕ್ಟಿಕಲಿ ಮಾಡ್ಬಿಟ್ಟು ನೋಡಿ. ನೀವು ಏನ್ ಮಾಡ್ಬೇಕು? ಯಾರಿಗೂ ತಿಳಿಸ್ತಾನೆ ಯೋಗ ಮಾಡ್ಬೇಕು. ಹಾ, ಅಥವಾ ಬಾಬನಿಗೆ ಹೇಳ್ಬಿಟ್ಟು ಮನಸ್ಸನ್ನ ಏನ್ ಮಾಡಿ ಬಾಬನ ಕೇಳ್ಕೊಡಿ, ಯೋಗವನ್ನ ಮಾಡಿ. ಆ ಒಂದು ನಡೆದಿರುವಂತ ಘಟನಾವಳಿಗಳನ್ನ ಏನ್ ಮಾಡ್ಬೇಡಿ, ಯಾರಿಗೂ ತಿಳಿಸ್ಲಿಕ್ಕೆ ಹೋಗ್ಬೇಡಿ. ಏನ್ ಮಾಡ್ಬೇಕು? ಯಾರಿಗೆ ಹೇಳ್ಬೇಕು? ಗುಪ್ತವಾಗಿ ಬಿಟ್ಟು ಬಾಬನಿಗೆ ಹೇಳ್ಬಿಟ್ಟು ಮನಸ್ಸು ಬುದ್ಧಿಯನ್ನು ಏನ್ ಮಾಡಿ ಬಾಬನಿಗೆ ಕೊಡಿ. ಮತ್ತು ನಾನು ಸಿಟ್ಟನ್ನು ಏನ್ ಮಾಡ್ಬೇಕು, ಕಡಿಮೆ ಮಾಡಬೇಕು ಹೇಳುವಂತ ಮನೋಸ್ಥಿತಿ ನಿಮ್ಮಲ್ಲಿ ಇರ್ಲಿ. ಆ ರೀತಿ ಮಾಡಿ ನೋಡಿ, ಆವಾಗ ಕ್ರೋಧ ಏನಾಗ್ತದೆ? ಕಡಿಮೆ ಆಗ್ತದೆ. ಆವಾಗ ಆ ಡಿಫರೆನ್ಸ್ ನಿಮ್ಗೆ ಏನು ಅಂತ ಗೊತ್ತಾಗತ್ತೆ ಅಲ್ವಾ? ಓಕೆ. ಬಟ್ಟೆ ಸರಿ ಇಲ್ಲ, ಸರಿ ಮಾಡ್ಲಿಕ್ಕೆ ಯಾರ ಹತ್ರ ಕೊಡ್ಬೇಕು? ಟೇಲರ್ ಹತ್ರ ಅಥವಾ ಧೋಬಿ ಹತ್ರ ಅಲ್ಲ, ಮಣ್ಣಾದ ಧೋಬಿ ಹತ್ರ. ಸರಿ. ಶರೀರ ಸರಿ ಇಲ್ಲ, ಯಾರ ಹತ್ರ ಕೊಡ್ಬೇಕು? ಸಿಟ್ಟು ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಕಾಯಿಲೆ? ಶರೀರಕ್ಕೆ ಸಂಬಂಧಪಟ್ಟದ್ದು, ಬಟ್ಟೆಗೆ ಸಂಬಂಧಪಟ್ಟಿದ್ದು, ಮೊಬೈಲ್ಗೆ ಸಂಬಂಧಪಟ್ಟಿದ್ದು? ಮನಸ್ಸಿಗೆ ಸಂಬಂಧಪಟ್ಟ ಅಲ್ವಾ? ಸಿಟ್ಟು ಎಲ್ಲಿ ಬಂದಿದೆ? ಮನಸ್ಸಲ್ಲಿ. ಆತ್ಮ ಮತ್ತು ಮನ ಬುದ್ಧಿಗೆ ಸಂಬಂಧಪಟ್ಟಂತ ಕಾಯಿಲೆ ದೂರ ಮಾಡೋ ಡಾಕ್ಟರ್ ಯಾರು? ಶಿವಬಾಬಾ. ಅವಾಗ ಆ ಮನಸ್ಸನ್ನ ಒಯ್ದ್ಬಿಟ್ಟು ಅವ್ರ ಹತ್ರ ಕೊಟ್ಟಾಗ ಅದು ಟ್ರೀಟ್ಮೆಂಟ್ ಮಾಡ್ತಾರೋ ಮಾಡಲ್ವೋ? ಟ್ರೀಟ್ಮೆಂಟ್ ಮಾಡೋ ಮೊದಲು ಕಾಯಿಲೆ ಯಾವ್ದು ಅಂತ ಹೇಳ್ಬೇಕಲ್ವಾ? ನೀವು ಹೊಟ್ಟೆ ನೋವು ಅಂತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ, ಜ್ವರ ಅಂದ್ರೆ ಅದಕ್ಕೆ ಕೊಡ್ತಾರೆ, ನೆಗಡಿ ಅಂದ್ರೆ ಅದಕ್ಕೆ ಕೊಡ್ತಾರೆ ತಾನೆ. ಆವಾಗ ಇದನ್ನ ನೀವು ಪ್ರಾಕ್ಟಿಕಲ್ ಏನ್ ಮಾಡ್ಬೇಕು? ರಾಜಯೋಗದಲ್ಲಿ ನಿತ್ಯ ಜೀವನದಲ್ಲಿ ಏನ್ ಮಾಡ್ಬೇಕು? ಮಾಡಿ ನೋಡಿದಾಗ ಅದಕ್ಕೆ ಏನ್ ಹೇಳ್ತಾರೆ? ಧಾರಣೆ ಅಲ್ವಾ? ನಿಮ್ಮ ಹತ್ತೊಂದು ಮಾತ್ರೆ ಇದೆ, ತಲೆನೋವು ಬಂದ ತಕ್ಷಣ ಆ ಮಾತ್ರೆ ತಗೊಂಡಾಗ ಏನಾಗುತ್ತೆ? ಗುಣ ಆಗ್ಬಿಡ್ತದೆ ಅಂತಂದ ಮೇಲೆ ಆ ಮಾತ್ರೆನ ಏನ್ ಮಾಡ್ಬೇಕು? ಸದಾ ಇಟ್ಕೊಳ್ಬೇಕು. ಆವಾಗ ತಲೆನೋವು ಏನಾಗೋದಿಲ್ಲ, ಹೆಚ್ಚಿಗೆ ಆಗೋದಿಲ್ಲ. ಹಾಗೆ ಈ ರೀತಿ ನೀವೇನ್ ಮಾಡಿ ಪ್ರಾಕ್ಟಿಕಲಿ ಮಾಡ್ಬಿಟ್ಟು ನೋಡಿದಾಗ ಕ್ರೋಧದ ಮೇಲೆ ನೀವೇನ್ ಮಾಡ್ತೀರಾ? ವಿಜಯ ಪ್ರಾಪ್ತಿ ಮಾಡ್ತೀರಿ. ಎಷ್ಟು ನೀವು ಯೋಗಕ್ಕೆ ಗಮನ ಕಡಿಮೆ ಕೊಡ್ತಾ ಹೋಗ್ತಿರೋ ಅಷ್ಟೇನಾಗ್ತಾ ಹೋಗ್ತದೆ? ಆ ಅಗ್ನಿ ತುಂಬಾ ಕಡೆಗೆ ಏನಾಗ್ತದೆ? ಸ್ಪ್ರೆಡ್ ಆಗ್ತಾ. ಇನ್ನು ಕೆಲವೊಬ್ರು ಹೇಳ್ತಾರೆ, ಏನು ಅಣ್ಣವ್ರೆ ನೀವ್ ಹೇಳೋದನ್ನೇ ಸರಿ, ನಾವು ತವ್ರ ಮನೆಗೆ ಹೋಗಿದ್ದೀವಿ, 1 ವಾರ ಆಯ್ತು, ಫಸ್ಟ್ ಡೇನೇನೆ ಸಿಟ್ಟು ಬಂದ್ಬಿಡ್ತು, ಅಲ್ಲಿ ಹತ್ತದಲ್ಲೆಲ್ಲೂ ಸೆಂಟರ್ ಇಲ್ಲ, ಅಮೃತ ಬೆಳಿಗ್ಗೆ ಹೇಳಲಿಕ್ಕೆ ಎಲ್ಲರೂ ಮಲಗಿರ್ತಾರೆ. ಅವಾಗ ಏನ್ ಮಾಡ್ಬೇಕು? ಸೆಂಟರ್ ಇರ್ಲಿ ಇಲ್ದೇ ಇರ್ಲಿ, ಯಾವುದೇ ವ್ಯಕ್ತಿ ಸಾಧನದ ಆಧಾರ ಇಲ್ದೇನೆ ನೀವೇನ್ ಮಾಡ್ಬೇಕಾಗ್ತದೆ ಅಲ್ವಾ? ಓಕೆ, ನೀವು 1 ವಾರ ತವ್ರ ಮನೇಲಿ ಇದ್ದೀರಾ ಅಂತ ಬಿಟ್ಟು ಅಲ್ಲಿ ಜ್ವರ ಬಂದ್ರೆ 1 ವಾರ ಜ್ವರ ಅನುಭವಿಸ್ಬಿಟ್ಟು ಆಮೇಲೆ ನಿಮ್ಮ ಮನೆಗೆ ಬರ್ತಿರೋ ಅಥವಾ ಅಲ್ಲಿರೋ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ತಿರೋ? ಹೌದು ತಾನೆ. ಹಾಗೆ ಎಲ್ಲೇ ಇದ್ದು ಕೂಡ ತಕ್ಷಣದಲ್ಲಿ ನೀವೇನ್ ಮಾಡ್ಬೇಕು? ಆದಷ್ಟು ಬೇಗ ನಿಮ್ಮ ಮನಸ್ಸು ಬುದ್ಧಿ ಏನೇನ್ ಮಾಡ್ಬೇಕು? ತಕ್ಷಣ ಬಾಬಾ ಹಿಂಗ ಆಗಿದೆ ಅಂತ ಹೇಳ್ಬಿಟ್ಟು ತಕ್ಷಣ ಮನಸ್ಸು ಬುದ್ಧಿಯನ್ನು ಬಾಬನ ಕೈಲಿ ಕೊಟ್ರೆ ಬಾಬಾ ಏನ್ ಮಾಡ್ತಾರೆ? ಆ ಶಕ್ತಿಯನ್ನ ಕೊಡೋದರ ಮೂಲಕ ಏನಾಗ್ತದೆ? ಆ ಆತ್ಮನಿಗೆ ಬೇಕಾಗಿರುವಂತ ಪೇಮೆಂಟ್ ಅನ್ನ ಬಾಬಾ ಮಾಡಿರ್ತಾರೆ. ಆವಾಗ ಆತ್ಮ ಶಾಂತ ಆಗತ್ತೋ ಆಗಲ್ವೋ? ಶಾಂತ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಸಾರಿ ಕೇಳ್ಬೇಕು ಅಂತ ನೀವು ನಿರೀಕ್ಷೆನ ಏನ್ ಮಾಡ್ಬೇಡಿ, ಇಟ್ಕೊಳ್ಬೇಡಿ. ಅದ್ರ ನಿಮ್ಮ ಮನಸ್ಸು ಏನಾಗ್ತಾ ಇರ್ತದೆ? ಅದರಿಂದ ಶಾಂತವಾಗ್ತಾರೆ. ಅದಕ್ಕಾಗಿ ಆತ್ಮೇಲೆ ಈ ವಿಧಿಯನ್ನ ನಿಮ್ಮದನ್ನಾಗಿ ಮಾಡ್ಕೊಂಡಾಗ ಸ್ಲೋ ಆಗಿ ನಿಮ್ಮಲ್ಲಿ ಏನಾಗತ್ತೆ? ಕ್ರೋಧದ ಮೇಲೆ ನೀವು ವಿಜಯವನ್ನ ಪ್ರಾಪ್ತಿ ಮಾಡಬಹುದು. ಅದಕ್ಕೆ ಬಾಬಾ ಹೇಳ್ತಾರೆ ವಿಧಿಸೆ ಸಿದ್ಧಿ. ಅದು ಯಾರೇ ಇರ್ಲಿ, ನಿಮ್ಮ ಜೀವನದ ಮೇಲೆ, ನಿಮ್ಮ ಪಾತ್ರದ ಮೇಲೂ ಸಿಟ್ಟು ಬರಬಹುದು, ನಿಮ್ಮ ಮಗನ ಮೇಲೆ ಬರ್ಬೋದು, ನಿಮ್ಮ ಪತಿ ಮೇಲೆ ಬರ್ಬೋದು, ನಿಮ್ಮ ಟೀಚರ್ ಮೇಲೆ ಬರ್ಬೋದು, ಇಲ್ಲ ಬಾಬನ ಮೇಲೂ ಕೂಡ ಬಂದ್ಬಿಡ್ಬೋದು. ನಾನು ಹೇಳಿದ್ ಮಾಡಿಲ್ಲ ಅಂತ. ನಾನ್ ಹೇಳಿದಾಗ ಮಾಡ್ಬೇಕಲ್ವಾ? ನಾನ್ ಹೇಳಿದಾಗ ನೀನ್ ಮಾಡಿಲ್ಲ, ಸಿಟ್ಟು ಬರ್ಬೋದು. ಓಕೆನಾ? ಬಾಬನ ಹತ್ರ ಹೋಗಿ ಆಮೇಲೆ ಬಾಬಗೂ ಅಂತ ಒಂದು ಅಪ್ಪುಗೆ ಕೊಟ್ಬಿಟ್ಟು ಆಗ್ಬಿಡ್ತದೆ ಸಿಟ್ಟು ಅಷ್ಟೇ ಬೇಗ ಏನಾಗ್ಬಿಡ್ತದೆ? ತಣ್ಣಗಾಗಿದ್ದಿರ್ತದೆ. ಓಕೆನಾ? ಇದನ್ನ ಪ್ರಾಕ್ಟಿಕಲ್ ಏನ್ ಮಾಡಿ ನೋಡಿ, ಅವಾಗ ನಿಮ್ಗೆ ಫಲಿತಾಂಶ ಏನಾಗ್ತದೆ ಗೊತ್ತಾಗತ್ತೆ. ಅದ ನಾವೇನ್ ಮಾಡ್ತೀವಿ? ಅಯ್ಯೋ ಸಿಟ್ಟು ಬಂದಿದ್ಯಾ, ನೆಗೆಟಿವ್ ಬಿಡ್ಬೇಕು, ಪಾಸಿಟಿವ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಿಂಗ್ ಬರಿಬೇಕು, ಹಂಗ ಬರಿಬೇಕು ಅಂತ ಏನ್ ಮಾಡ್ತಿರ್ತೀವಿ? ಹೇಳ್ತಾ ಆಗ್ತೀವಿ. ಏನ್ ನೆಗೆಟಿವ್ ಏನ್ ಪಾಸಿಟಿವ್? ಸಿಂಪಲ್. ಆ ಸಾಧನಕ್ಕೆ ಕಾಯಿಲೆ ಬಂದಿದೆ, ಸಾಧನವನ್ನ ಒಯ್ದ್ಬಿಟ್ಟು ಡಾಕ್ಟರ್ ಹತ್ರ ಕೊಡಬೇಕು,
ಸಮಸ್ಯೆ ಹೇಳ್ಬೇಕು. ಅವ್ರ ಕೈಲಿ ಕೊಟ್ಟರೆ ಅವ್ರು ಏನ್ ಮಾಡ್ತಾರೆ? ಪರಿಹಾರ ಮಾಡ್ತಾರೆ. ಇದನ್ನ ಮಾಡಿಬಿಟ್ಟು ನೋಡಿ, ಅವಾಗ ಆ ಕಾಯಿಲೆ ಬಂದಾಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಅದೇ ವಿಧಿಯನ್ನ ನೀವು ನಿಮ್ದನ್ನಾಗಿ ಮಾಡ್ಕೊಳ್ತಾ ಹೋದ್ರೆ ಅವಾಗ ಏನಾಗ್ತದೆ? ಆ ಕಾಯಿಲೆಯಿಂದ ನಿಮ್ಮ ಜೀವನಕ್ಕೆ ತೊಂದರೆ ಆಗೋದಿಲ್ಲ. ಓಕೆ, ಓಂ ಶಾಂತಿ. ಶಾಂತಿ. ಓಂ ಶಾಂತಿ.